सावधान, वंदे मातरम शुरू करेंगे। जैसे थे ध्वजगीत शुरू करेंगे। विजयी तिरंगा प्यारा झंडा ऊंचा रहे हमारा, झंडा ऊंचा रहे हमारा, सदा शक्ति बरसाने वाला, प्रेम सुधा बरसाने वाला, वीरों को हर्षाने वाला, मातृभूमि का तन मन सारा, झंडा ऊंचा रहे हमारा, शान इसकी जाने पाए, चाहे जान भले ही जाए, विश्व शांति करके दिखलाए, तब होए प्रण पूर्ण हमारा। जय भारत भाग्य विधाता, पंजाब सिंध गुजरात मराठा, द्राविड़ उच्चल बंगा। ಅಜಯ್ ಸಿಂಗ್ ಸಾಹೇಬರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತೇನೆ. ಟೆನ್ನಿಸ್ ಪಟು ಮೇಡಮರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವಪ್ರಕಾಶ್ ಪಾಟೀಲ್ಜಿಯವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಮಟ್ಟೂರು ಸಾಹೇಬರಿಗೂ ಸ್ವಾಗತ ಕೊಡ್ತೇನೆ. ಸನ್ಮಾನ್ಯ ಶ್ರೀ ನಮ್ಮ ಯುವಕರ ಕರುಮಣಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಕೂಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಸ್ವಾಗತವನ್ನು ಕೊಡ್ತೇನೆ. ಗುಲ್ಬರ್ಗದ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನೋಡಿ, ಗುಲ್ಬರ್ಗದ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನನ್ನ ಜೊತೆಯಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಈಶ್ವರ್ ಖಂಡ್ರಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಗುತ್ತಿದಾರರು, ಶಾಸಕ ಮಿತ್ರರಂತ ಜಯಂತ್ ಖರ್ಗೆ ಅವರು, ಅಜಯ್ ಸಿಂಗ್ ಅವರು, ಶ್ರೀಮತಿ ಪ್ರತಿಮಾ ಅವರು, ನಮ್ಮ MLC ಅವರು ಇದ್ದಾರೆ, ಡಾಕ್ಟರ್ ಶಿವಪ್ರಕಾಶ್ ಇದ್ದಾರೆ, ಎಲ್ಲ ನಮ್ಮ ಮಾಜಿ ಶಾಸಕಗಳೆಲ್ಲ ಇದ್ದಾರೆ, ಅಜಯ್ ಸಿಂಗ್ ಆದಿಯಾಗಿ. ನಾನು KPCC ಅಧ್ಯಕ್ಷನಾಗಿ ಬಹಳ ಇಚ್ಛೆಯಿಂದ ಮಂಗಳೂರು ಆದಮೇಲೆ ಗುಲ್ಬರ್ಗಾಗೆ ಬರಬೇಕು ಅಂತ ಆಯ್ಕೆ ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಎರಡು ಕಾರಣ ಇದೆ. ಇಡೀ ಭಾರತದಲ್ಲಿ ಗುಲ್ಬರ್ಗ ಸೆಕೆಂಡ್ ಟೈರ್ ಸಿಟಿಯಲ್ಲಿ ಉತ್ತಮವಾದಂಥ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಇಲ್ಲಿ ಜನರು ಕೂಡ 16 ವರ್ಷಗಳ ಹಿಂದೆ ಹಿಂದುಳಿದಿಂದ
ನಡುತ್ತಾ ಇದ್ರು ಕೂಡ ಇವತ್ತು ಈ ಕಲ್ಯಾಣ ಕರ್ನಾಟಕ ಇಲ್ಲಿ ಕಾಣ್ತಾ ಇದೆ. ಒಂದು ರಾಜ್ಯ ಮಟ್ಟದ ರಾಜಧಾನಿಯಲ್ಲಿ ಏನೆಲ್ಲ ಇರಬೇಕು ಅದು ಇವತ್ತು ಗುಲ್ಬರ್ಗದಲ್ಲಿ ನಾವೆಲ್ಲ ಕಣ್ಣಲ್ಲಿ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಯಾರ್ಯಾರು ಶ್ರಮದಂತ ಎಲ್ಲ ನಮ್ಮ ನಾಯಕರುಗಳಿಗೆ, ಸರ್ಕಾರಕ್ಕೆ ನಾನು ಅಭಿನಂದಿಸ್ತಾ ಇದ್ದೇನೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಬಹಳ ಉನ್ನತ ಮಟ್ಟದಲ್ಲಿ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೇವೆ. ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಹಾಸ್ಪಿಟಲ್ಸು, ಮೆಡಿಕಲ್ ಕಾಲೇಜಸ್ ಎಲ್ಲ ಕೂಡ ಬಹಳ ಉತ್ತಮವಾದ ರೀತಿಯಲ್ಲಿ ಈ ಭಾಗಕ್ಕೆ ಸೇವೆಯನ್ನು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೇವೆ. ಒಂದು. ಎರಡನೇದು, ನಾನು HKS ಸಂಸ್ಥೆಯಲ್ಲಿ PUCಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದೆ, ಬೆಂಗಳೂರಿನ HKS ಸಂಸ್ಥೆಯಲ್ಲಿ. ಅದರ ಕೇಂದ್ರ ಸ್ಥಳ ಗುಲ್ಬರ್ಗದಲ್ಲಿದೆ. ಆ ಸಂಸ್ಥೆಯನ್ನು ಕೂಡ ನಾನು ಭೇಟಿಯನ್ನು ಕೊಡಬೇಕು, ಇಂಥ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದ ಮೇಲೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ. ಇವತ್ತು ಇಡೀ ರಾಜ್ಯದಲ್ಲಿ ನಾನು ಅಧಿಕಾರ ತೆಗೆದುಕೊಂಡಂತ, ನನ್ನನ್ನು ನೇಮಕ ಮಾಡಿದಂತ ದಿನಗಳಿಂದ ಈ ಕೋವಿಡ್ ಸೋಂಕವನ್ನ ನಾವೆಲ್ಲ ಎದುರಿಸ್ತಾ ಇದ್ದೇವೆ. ಈ ಮಹಾಮಾರಿಯನ್ನ ದೂರ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. ಸುಮಾರು 120 ದಿನ ಆಗಿದೆ. ಆವತ್ತಿಂದ ಇವತ್ತವರೆಗೂ ನಮ್ಮ ಹೋರಾಟ ಬಹಳ ನಿರಂತರವಾಗಿದೆ. ಈ ದೇಶದ ಪ್ರಧಾನಮಂತ್ರಿಗಳು 4 ಗಂಟೆಯಲ್ಲಿ ಲಾಕ್ಡೌನ್ ಅನ್ನ ಮಾಡಿದ್ರು. ಲಾಕ್ಡೌನ್ ಆಯಿತು, ಸೀಲ್ ಡೌನ್ ಆಯಿತು, ಎಲ್ಲ ಕೂಡ ತಾವೆಲ್ಲ ಗಮನಿಸಿದ್ದೀರಿ. ನಾವು ಮಹಾಭಾರತದ ಯುದ್ಧ 18 ದಿನದಲ್ಲಿ ಮುಗೀತು. 21 ದಿನದಲ್ಲಿ ನಾವು ಈ ಯುದ್ಧವನ್ನು ಗೆಲ್ತೇವೆ ಅಂತೇಳಿ ಕೂಡ ನಮಗೆ ಭರವಸೆಯನ್ನು ಕೊಟ್ಟು, ನಾವೆಲ್ಲ ಅದನ್ನು ಒಪ್ಪಿ ಪಕ್ಷ ಭೇದವನ್ನು ಮರೆತು, ಜಾತಿ ಧರ್ಮವನ್ನು ಮರೆತು, ಇದರಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಪಕ್ಷ ಇಲ್ಲ ಅಂತೇಳಿ ನಾವು ಬೆಂಬಲವನ್ನು ಕೊಟ್ಟು, ಲಾಕ್ಡೌನು ಆಯಿತು, ಸೀಲ್ ಡೌನು ಆಯಿತು, ಬ್ಲಾಕ್ ಡೌನು ಆಯಿತು. ಎಲ್ಲ ಕೂಡ ಮುಗೀತು. 120 ದಿನ ಆದರೂ ಕೂಡ ನಾವು ಹಿಂದೆ ಯಾವತ್ತು ಸ್ಥಿತಿಯಲ್ಲಿದ್ದೋ ಅದೇ ಸ್ಥಿತಿಯಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಮುಖ್ಯಮಂತ್ರಿಗಳು, ನಾನು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ಮಾಧ್ಯಮ ಗೋಷ್ಠಿಯನ್ನ ಉದ್ದೇಶಿಸಿ ಈ ಕೋವಿಡ್ ವಿಚಾರದಲ್ಲಿ ನೀವೆಲ್ಲ ಹಣವನ್ನ ಲೂಟಿ ಮಾಡ್ತಾ ಇದ್ದೀರಿ, ಈ ಕೋವಿಡ್ ಬಂದಿದ್ದು ನಿಮಗೆ ಹಣವನ್ನ ಲೂಟಿ ಮಾಡಲಿಕ್ಕೆ ಹಬ್ಬ ಹೋಗಿದೆ, ಜನ ನರಕವನ್ನು ಅನುಭವಿಸ್ತಾ ಇದ್ದಾರೆ, ನೀವು ಇದರಲ್ಲಿ ಭ್ರಷ್ಟಾಚಾರದ ಸೋಂಕಿನಲ್ಲಿ ನೀವೆಲ್ಲ ಇದ್ದೀರಿ. ಪ್ರತಿಯೊಬ್ಬ ಮಂತ್ರಿ ಕೂಡ ನನಗೇನು ಸಿಗ್ತದೆ ಅಂತೇಳಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಚಿಂತೆ ಮಾಡ್ತಾ ಇದ್ದಾರೆ. ನೀವು ಲೆಕ್ಕ ಕೊಡಿ, ಉತ್ತರ ಕೊಡಿ ಅಂತ ನಾವು ಕೇಳಿದ್ವಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಇದು ಮಹಾಮಾರಿ ಸಂದರ್ಭದಲ್ಲಿ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ನಾವು ಯಾಕೆ ಸಹಕಾರ ಕೊಡಲಿಲ್ಲ?
ನೀವು ಲಾಕ್ಡೌನ್ ಮಾಡಿ ಅಂದಾಗ ನಾವು ಲಾಕ್ಡೌನ್ ಮಾಡಿದ್ವು, ಸೀಲ್ ಡೌನ್ ಮಾಡಿ ಅಂದ್ರೆ ಸೀಲ್ ಡೌನ್ ಮಾಡಿದ್ದೇವೆ, ಶಟ್ ಡೌನ್ ಮಾಡಿ ಅಂದಾಗ ಶಟ್ ಡೌನ್ ಮಾಡಿದ್ದೇವೆ, ಬ್ಲ್ಯಾಕ್ ಡೌನ್ ಮಾಡಿ ಅಂದ್ರೆ ಬ್ಲ್ಯಾಕ್ ಡೌನ್ ಮಾಡಿದ್ದೇವೆ. ಪ್ರತಿ ಹಂತದಲ್ಲೂ ಕೂಡ ನಿಮಗೆ ಸಹಕಾರವನ್ನು ಕೊಟ್ಟು ನಾವು ಪ್ರಾರಂಭದಲ್ಲೇ ಆ ಬಡವರಿಗೋಸ್ಕರ ಊಟ ಕೊಡಕ್ಕೆ ಫುಡ್ ಕಿಟ್ ಕೊಡೋದು ಅಂತ ತಾವು ಹೇಳಿದ್ವಿ. ಲಾಕ್ಡೌನ್ ಮಾಡೋದು ಏನಕ್ಕಪ್ಪ ಅಂತಂದ್ರೆ ಪ್ರಿಪ್ರೇಷನ್ಗೋಸ್ಕರ ಲಾಕ್ಡೌನ್. ಆ ಪ್ರಿಪ್ರೇಷನ್ ಕೂಡ ನೀವು ಮಾಡ್ಕೊಳಕ್ಕಾಗದೆ ಇಡೀ ಸರ್ಕಾರಕ್ಕೆ ಅಜೆಂಡಾ ಫಿಕ್ಸ್ ಮಾಡಿದವರು ನಾವು, ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತೇಳಿ. ನಾನು ನಮ್ಮ ಕಾರ್ಯಾಧ್ಯಕ್ಷರು ಖಂಡ್ರೆಯವರು, ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅನೇಕ ಮುಖಂಡಗಳೆಲ್ಲ ನಾವೆಲ್ಲ ಹೋಗಿದ್ದು. ನಾವು ಹೇಳ್ದವ್ರಿಗೆ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ನೀವು ಹಾಸ್ಪಿಟಲ್ ಅವ್ರಿಗೆ ಕರೆದು ಮಾತಾಡಿ. ಇಡೀ ಭಾರತದಲ್ಲೇ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇದೆ, ಹಾಸ್ಪಿಟಲ್ಸ್ ಇದೆ. ಕರ್ನಾಟಕ ಇಸ್ ಫೇಮಸ್ ಫಾರ್ ಮೆಡಿಕಲ್ ಟೂರಿಸಂ. ಇಂಥ ಸಂದರ್ಭದಲ್ಲಿ ಒಂದು ಉತ್ತಮವಾದಂಥ ಸರ್ವಿಸ್ ಕೊಡ್ಲಿಕ್ಕೆ ಆಗ್ತದೆ. ನೀವು ಕರೆದು ವಿಶ್ವಾಸ ತೆಗೆದುಕೊಂಡು ನೀವು ಇದನ್ನ ನಿಯಂತ್ರಣ ಮಾಡಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಗಮನನೇ ಇಲ್ಲ ಅವ್ರಿಗೆ. ಅವನೇನಾರು ಕರೆದು ಮಾತಾಡಿದ್ರೆ ಇನ್ನು ಅವ್ರಿಗೇನಾರು ಒಂದು ಕೊಡ್ಬೇಕಾಯ್ತದೆ, ಇಲ್ಲ ಅವ್ರ ಹತ್ರ ಏನಾರು ಒಂದು ವ್ಯವಹಾರ ನಡೆಸಬೇಕಾಗ್ತದೆ ಅಂತೇಳಿ 112 ದಿನ ಆದ್ರೂ ಕೂಡ ಒಬ್ಬ ಮೆಡಿಕಲ್ ಕಾಲೇಜು, ಒಬ್ಬ ಹಾಸ್ಪಿಟಲ್ ಹತ್ರ ಮಾತಾಡಲಿಲ್ಲ. ಅದನ್ನು ಬಿಟ್ಟು ಅವರೇ ಒಂದು ಸ್ಪೆಷಲ್ ಹಾಸ್ಪಿಟಲ್ಗಳನ್ನ ತಯಾರು ಮಾಡ್ಲಿಕ್ಕೆ ಕೊಟ್ಬಿಟ್ರು. 10,500 ಬೆಡ್ ಅನ್ನ ತಯಾರು ಮಾಡೋಂಥ ಒಂದು ಕೋವಿಡ್ ಸೆಂಟರ್ನ ಅವರು ತಯಾರು ಮಾಡಿದ್ರು. ನಮ್ಮ ಬೆಂಗಳೂರು ಎಕ್ಸಿಬಿಷನ್ ಸೆಂಟರ್ ಅಂತ ಒಂದಿದೆ. ನಾವೇನು ಮಾತಾಡದೆ ಸುಮ್ಮನೆ ಇದ್ದು, ಕೆಲವು ಇಂಗ್ಲಿಷ್ ಮಾಧ್ಯಮದವರು ಸ್ನೇಹಿತರುಗಳು ಅಲ್ಲೇನು ಒಳಗಡೆ ನಡೀತಾ ಇದೆ ಅದನ್ನ ಎಕ್ಸ್ಪೋಸ್ ಮಾಡಿಬಿಟ್ಟು ನಮ್ಗೆ ಗೊತ್ತಿತ್ತು, ನಾವು ಮಾತಾಡೋದು ಬೇಡ ಅಂತ ಸುಮ್ಮನೆ ಇತ್ತು. 10,500 ಬೆಡ್ ಅನ್ನ ಖರೀದಿ ಮಾಡಿಬಿಟ್ಟು ಬಾಡಿಗೆಗೆ ತೆಗೆದುಕೊಂಡು ಫಸ್ಟ್ ಬಾಡಿಗೆ ತೆಗೆದುಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ರು. 800 ರೂಪಾಯಿ ಬಾಡಿಗೆಗೆ. ಅದಾದ್ಮೇಲೆ 800 ರೂಪಾಯಿ ಬಾಡಿಗೆ ಆದ್ಮೇಲೆ 3 ತಿಂಗಳು, ಅದಾದ್ಮೇಲೆ ಪೇಪರಿಂದ ಈಚೆ ಬಂದ್ಮೇಲೆ ಅದನ್ನ ಖರೀದಿ ಮಾಡ್ತೀವಿ ಅಂತ ಹೇಳಿ ಆಫೀಸರ್ ಒಬ್ಬ ಲೆಟರ್ ಬರೆದ. ಬಹಳ ಬುದ್ಧಿವಂತರು, ಬಹಳ ವಿದ್ಯಾವಂತರು ಇದ್ದಾರೆ ನಮ್ಮಲ್ಲಿ. ಇಲ್ಲ, ಈ ಬೆಡ್ ಅನ್ನ ನಾವು ಖರೀದಿ ಮಾಡಿಬಿಟ್ಟು ಉಪಯೋಗಿಸ್ಕೊಂಡ ಮೇಲೆ ಹಾಸ್ಪಿಟಲ್ಗಳಿಗೆ ಯೂಸ್ ಸೆಂಟರ್ ಕೊಡೋಣ ಅಂತ ತೀರ್ಮಾನ ಮಾಡಿದೆ. ಆಮೇಲೆ ನಾನು ಹೇಳಿದೆ, ಈ ಬೆಡ್ಗಳನ್ನ ನಮ್ಮ ಮಕ್ಕಳ ಹಾಸ್ಟೆಲ್ಗೆ ಬೇಡ, ನಮ್ಮ ಗುಲ್ಬರ್ಗ, ನಮ್ಮ ಬೀದರ್ ಹಾಸ್ಟೆಲ್ಗೆ, ಬೆಂಗಳೂರು ಹಾಸ್ಟೆಲ್ಗೆ, ಹಳ್ಳಿ ಹಾಸ್ಟೆಲ್ಗೆ ಬೇಡ. ನಿಮ್ಮ ಚೀಫ್ ಮಿನಿಸ್ಟರ್ ಮನೆಗೆ, ನಿಮ್ಮ ಮಂತ್ರಿಗಳ ಮನೆಗೆ, ನಿಮ್ಮ ಶಾಸಕರ ಭವನ್ಗೆ, ನಿಮ್ಮ IAS ಆಫೀಸರ್ಗಳ ಮನೆಗಳು ಹಾಕೊಂಡು ನೀವು ಬೇಕಾದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ, ನಮಗೆ ಬೇಡ ಅಂತ ಹೇಳಿದೆ. ಕರೆ ಕೊಟ್ಟೆ. ಕರೆ ಕೊಟ್ಟದ ಮೇಲೆ ಅವರು ಇಲ್ಲ ನಾನು ಸುಡ್ತೀನಿ ಅಂತ ಹೇಳಿದ್ರು. ಅದು ಒಂದು ಕಡೆ. ಫುಡ್ ಕಿಟ್ ನ ಹಂಚುವಂತ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಿದ್ದಂತ ಫುಡ್ ಕಿಟ್ ಅನ್ನ ಆ ಬಿಜೆಪಿ ಶಾಸಕರು, ಮಂತ್ರಿಗಳು ಬಿಜೆಪಿ ಫೋಟೋ ಹಾಕೊಂಡು, ಲೀಡ್ಗಳು ಫೋಟೋ ಹಾಕೊಂಡು ಅದರ ಮೇಲೆ ಅಂಟಿಸ್ಬಿಟ್ಟು ಹಂಚುವಂತ ಕೆಲಸಕ್ಕೆ ಹೊರಟಿದ್ರು. ಅದನ್ನ ಹಿಡಿದು ಅದಕ್ಕೊಂದಷ್ಟು ಹೇಳಿದ್ರು ನಾವು. ಅದಾದ್ಮೇಲೆ ಮಕ್ಕಳು ವರ್ಷದ ಹೇಳಿಕೆಯಲ್ಲಿ ಬೆಡ್ಡಿನ ವಿಚಾರದಲ್ಲಿ 10,500 ಬೆಡ್ಡಿನ ವಿಶ್ವದ ಭಾರತದ ದೊಡ್ಡ ಕೋವಿಡ್ ಸೆಂಟರ್ ಅಂತ ಮಾಡಿದೀವಿ ಅಂತ ಅನೌನ್ಸ್ ಮಾಡ್ತಾರೆ. 1,100, 1,500. 2 ದಿನ ಆದ್ಮೇಲೆ ಒಬ್ಬ ಆಫೀಸರು ಇಲ್ಲ ಬರೀ 6,500 ಅಂತ ಹೇಳ್ತಾರೆ. ಇವರು ಅಡ್ವರ್ಟೈಸ್ಮೆಂಟ್ ಇದೆ ತೆಗೆದುಕೊಂಡು ಅಡ್ವರ್ಟೈಸ್ಮೆಂಟ್ ಪೇಪರ್ ಬಂದಿದೆ, ಆಫೀಸರ್ ಸ್ಟೇಟ್ಮೆಂಟ್ ಬಂದಿದೆ. ಅಂದ್ರೆ ಯಾವ ರೀತಿ ಕೋವಿಡ್ನ ವಿಚಾರವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ನಿಮ್ಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ತಮ್ಗೆ ನಾನು ಹೇಳೋದಿಷ್ಟೇ,
ಇವತ್ತು ಕರಪ್ಷನ್ನು 4,000 ಕೋಟಿ ರೂಪಾಯಿ ಖರೀದಿ ಆಗಿದೆ. ಎಲ್ಲ ಇಲಾಖೆಗಳಲ್ಲೂ ಕೂಡ ಪರ್ಚೇಸ್ ಆಗಿದೆ ಅಂತ ನಾವು ಆರೋಪ ಮಾಡಿದ್ದೇವೆ. ನಾವು ವಿ ಆರ್ ಎ ಪೊಲಿಟಿಕಲ್ ಲೀಡರ್ಸ್, ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್. ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. HK ಪಾಟೀಲ್ ಅವರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಇದ್ದಾರೆ. ನಾನೊಬ್ಬ ಶಾಸಕರಿದ್ದೀನಿ, ಒಂದು ಪಕ್ಷದ ಅಧ್ಯಕ್ಷರಿದ್ದೀನಿ. ನೀವು ಲಂಚ ಹೊಡೆಯೋದಕ್ಕೆ, ಈ ಬಡವರ ಈ ಆರೋಗ್ಯದ ವಿಚಾರದಲ್ಲಿ, ಜೀವದ ಮೇಲೆ ದುಡ್ಡು ಹೊಡೆಯೋದಕ್ಕೆ ನಿಮಗೆ ಸಹಕಾರ ಕೊಡಬೇಕಾ ಮುಖ್ಯಮಂತ್ರಿಗಳೇ? ನಿಮ್ಮ ಮಂತ್ರಿಗಳು, ನಿಮ್ದೇ ಸರ್ಕಾರ ಕೇಂದ್ರದಲ್ಲಿ 4 ಲಕ್ಷ ರೂಪಾಯಿಗೆ ಖರೀದಿ ಮಾಡಿರುವಂತಹ ಒಂದು ಕಿಟ್ಗೆ, ವೆಂಟಿಲೇಟರ್ಗೆ ಪಕ್ಕದ ರಾಜ್ಯದಲ್ಲಿ 4,85,000, 4,65,000. 4,65,000. ತಮಿಳುನಾಡಲ್ಲಿ ಒಂದು ರೇಟ್. ನೀವು 18 ಲಕ್ಷಕ್ಕೆ ಖರೀದಿ ಮಾಡಿದಿರಲ್ಲ. 5,60,000 ಇಂದ 18 ಲಕ್ಷವರೆಗೆ. 5,60,000ದಿಂದ 18 ಲಕ್ಷವರೆಗೂ ಖರೀದಿ ಮಾಡಿದ್ರಲ್ಲ. ಇದಕ್ಕೆ ನಾವು ಸಹಕಾರ ಕೊಡ್ಬೇಕಾ? ಈ ಸೋಷಿಯಲ್ ವೆಲ್ಫೇರ್ ಇಲಾಖೆ, ಈ ಸ್ಯಾನಿಟೈಸರ್ನ ನಾನು ತಗೊಂಡಿದ್ದೇನೆ. ನಾನು 100 ರೂಪಾಯಿ ತಗೊಂಡಿದ್ದೇನೆ. ಓಕೆ, ಅವ್ರಿಗೆಲ್ಲ GST ಪಾಸ್ ಎಲ್ಲ ಅರ್ಧ ಇಟ್ಟದು ಒಂದು 120 ರೂಪಾಯಿ ಆಗ್ಬೋದು ಅನ್ಕೊಳ್ಳೋಣ. ಅಲ್ಲ ರೀ, 600 ರೂಪಾಯಿ ಕೊಟ್ಟು ಖರೀದಿ ಮಾಡಿದಾರಲ್ಲ, ಇದಕ್ಕೆ ನಾವು ಬೆಂಬಲ ಕೊಡ್ಬೇಕೇನ್ರಿ? ಒಂದು ದೊಡ್ಡ ಪಟ್ಟಿನೇ ಇದೆ ಇಲ್ಲಿ ನಂತರ. PPE kits 9 PPE ಕಿಟ್ 9.65 lakhs ಆರ್ಡರ್ ಮಾಡಿದ್ದೀವಿ. ಲ್ಯಾಕ್ಸ್ ಆರ್ಡರ್ ಮಾಡಿದ್ದೀರಿ. 3.5 ಲಕ್ಷ ಡೆಲಿವರಿ ಬಂದಿದೆ. ಮಾರ್ಕೆಟ್ ಅಲ್ಲಿ 330 ರೂಪಾಯಿ ಇದೆ. 2,117 ರೂಪಾಯಿ ಕೊಟ್ಟು ಖರೀದಿ ಮಾಡಿದಿರಲ್ರಿ. ಥರ್ಮಲ್ ಸ್ಕ್ಯಾನರ್ಗಳು 1,250ರಿಂದ 1,500 ರೂಪಾಯಿ ಇದೆ. 5,945 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರಲ್ರಿ. ಮಾಸ್ಕ್ 10 ರೂಪಾಯಿಂದ 50 ರೂಪಾಯಿವರೆಗೂ ಇದೆ. 126ರಿಂದ 150 ರೂಪಾಯಿವರೆಗೂ ಖರೀದಿ ಮಾಡಿದ್ರಲ್ಲ ಸ್ವಾಮಿ. ಹೈ ಫ್ಲೋ ನೀಸಲ್ ಕ್ಯಾನುಲಾ ನೈಸಲ್ ಸ್ಕ್ಯಾನರ್, ಆಕ್ಸಿಜನ್ ಆಕ್ಸಿಜನ್ ಥೆರಪಿ 2,86,000 ರೂಪಾಯಿ ಇದೆ. 4,36,000 ರೂಪಾಯಿ ಖರೀದಿ ಮಾಡಿದ್ರು. ಇದಕ್ಕೆಲ್ಲ ನಾವು ಸಹಕಾರ ಕೊಡ್ಬೇಕಾ? ಹೇಳಿದ್ವಿ. ನನಗೇನಿಲ್ಲ, ಒಬ್ಬ ಮಂತ್ರಿ ಒಂದು ಹಾಸ್ಪಿಟ್ಲ್ಗೆ ಹೋಗಲಿಲ್ಲ, ಒಬ್ಬ ಮಂತ್ರಿ ಪೇಷಂಟ್ಗಳಿಗೆ ಧೈರ್ಯ ಕೊಡಲಿಲ್ಲ. ಅವನೇನಾರು ಆರೋಗ್ಯ ಕೊಂಡ್ಕೊಂಡು ಇದನ್ನ ರೋಗ ಕೊಂಡ್ಕೊಂಡು ಬಂದಿದ್ನ? ರೋಗ ಹೆಚ್ಚಿಸೋರು ನೀವು. ಇಟ್ ಈಸ್ ಯು. ನಿಮ್ಗೆ ಗೌರ್ಮೆಂಟ್ ಅಂದ್ರೂ ಗೊತ್ತಿಲ್ಲ, ಗವರ್ನೆನ್ಸ್ ಅಂದ್ರೂ ಗೊತ್ತಿಲ್ಲ. ನೀವು ಹೊರಗಡೆಯಿಂದ ಬಂದಂತ ಜನರನ್ನ ಸರಿಯಾದ ರೀತಿಯಲ್ಲಿ ಹಿಡ್ಕೊಂಡು ಅವ್ರಿಗೆ ತಪಾಸಣೆ ಮಾಡಿ ರಕ್ಷಣೆಯನ್ನ ಮಾಡಿಕೊಂಡು ನಿಮ್ಮ ಕಂಟ್ರೋಲ್ ತೆಗೆದುಕೊಂಡಾಗದೆ ಇಡೀ ರೋಗವನ್ನು ಹಂಚಲಿಕ್ಕೆ ನೀವು ಕಾರಣಕರ್ತರು. ನಿಮ್ಮ ಮೇಲೆ ಕೇಸ್ಗಳು ಬುಕ್ ಆಗ್ಬೇಕು. ಇವತ್ತು ನಮಗೆ ನೋಟಿಸ್ ಕೊಡ್ತಾ ಇದ್ದೀರಾ? ನೋಟಿಸು ಕೊಡಿ. ನನ್ನ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ, ಇನ್ಯಾರ ಮೇಲೆ ನೋಟಿಸ್ ಕೊಡ್ಬೇಕು ಕೊಡಿ. ಏನ್ ಕೊಡ್ತಾ ಇದ್ದೀರಾ? ನಾವು ಇವತ್ತು ಏನು ಆರೋಪಗಳನ್ನ ನಿಮ್ಮ ಮೇಲೆ ಮಾಡ್ತಾ ಇದ್ದೀವಿ, ನಾವೊಬ್ಬರೇ ಮಾಡಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾರಂಗ, ಇದು 4 ಪಿಲ್ಲರ್ಗಳು. ಎಲ್ಲ ಮಾಧ್ಯಮ ಸ್ನೇಹಿತಗಳು ನನ್ನ ಹತ್ರ ಇದೆ. ಇಲ್ಲಿ ಪ್ರೆಸ್ ಕಟ್ಟಿಂಗ್ಗಳು, ಎಲ್ಲ ಪೇಪರ್ ಅವರು, ಟಿವಿ ಅವರು ನಿಮ್ಮನ್ನ ಜನ್ಮ ಜಾಲಾಡ್ಬಿಟ್ಟಿದ್ದಾರೆ. ತಾಕತ್ತಿದ್ದ ಕೂಡಿ ಅವ್ರಿಗೂ ನೋಟಿಸು ಕೊಡ್ರಿ. ಮಾಧ್ಯಮದ ಸ್ನೇಹಿತರ ಮೇಲೆ ಟೈಮ್ಸ್ ಆಫ್ ಇಂಡಿಯಾ, ಸುವರ್ಣ ನ್ಯೂಸು, TV9, ಹಿಂದೂ,
ಡೆಕ್ಕಾರ್ಡು, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಉದಯವಾಣಿ, ಎಲ್ಲ ಟಿವಿಯವರು ಎಲ್ಲ ಬಿಚ್ಚಿ ಬಯಲು ಮಾಡಿ ನಿಮ್ಮನ್ನ ಬೆತ್ತಲೆ ಮಾಡಿದ್ರಲ್ಲ, ಕೊಡಿ ನೋಟಿಸು. ಯಾರ ಬಿಜೆಪಿ ಸೆಕ್ರೆಟರಿ ಅಂತ ಎಂತೆಂತ ನೋಟಿಸ್ಗೆ ಹೆದರಲಿಲ್ಲ, ಈ ನೋಟಿಸ್ಗೆ ಎದ್ಕೊತೀನಿ ಅಲ್ರಿ ನಾವು. ಈ ದೇಶಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ, ಈ ಜನರನ್ನ ಉಳಿಸ್ಬೇಕು ಅಂತೇಳಿ ತ್ಯಾಗ ಮಾಡಿದಂತ, ಒಂದು ಸ್ವಾತಂತ್ರ್ಯ ತಂದುಕೊಟ್ಟಂತ, ತ್ಯಾಗದ ಒಂದು ಸ್ವರೂಪವನ್ನೇ ಒತ್ತಂತ ಪಕ್ಷದ ಕಾರ್ಯಕರ್ತರುಗಳ್ರಿ ನಾವು. ನಿಮ್ ನೋಟಿಸ್ಗೆಲ್ಲ ಎದುರಲ್ಲ. ನಾನೊಬ್ಬ MLA ಇದ್ದೀನಿ, ನಮ್ಮ ವಿರೋಧ ಪಕ್ಷದ ನಾಯಕರು ಅಪೋಸಿಷನ್ ಇದ್ದಾರೆ. MLA ಒಬ್ಬ ಕಾನ್ಸ್ಟಿಟ್ಯೂಷನ್ ಹಕ್ಕಿನಲ್ಲಿ ನಾವು ಆಯ್ಕೆ ಆಗಿದ್ದೀವಿ. ಇದಕ್ಕೆ ನಾವು ನಿಮ್ಮ ಮೇಲೆ ಡಿಫಾರ್ಮೇಶನ್ ಹಾಕ್ತೀವಿ. ನೀವು ಯಾವ ಇದನ್ನ ನೋಟಿಸ್ ಕೊಟ್ಟರು, ಇಂಥ 100 ನೋಟಿಸ್ ಕೊಡಿ, ನಿಮ್ಮನ್ನ ಎದುರಷ್ಟು ಶಕ್ತಿ ಈ ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾರೆ. ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಫಸ್ಟ್ ಕೋವಿಡ್ ಕೇಸು ಇಲ್ಲಿಂದ ಪ್ರಾರಂಭ ಆಯಿತು, ಮಾರ್ಚ್ನಲ್ಲಿ. ಫಸ್ಟ್ ಸಾವು ಇಡೀ ದೇಶದಲ್ಲಿ. ಫಸ್ಟ್ ಸಾವು ಇಡೀ ದೇಶದಲ್ಲಿ. ಏನ್ ಪ್ರೈಮ್ ಮಿನಿಸ್ಟರ್ ಕೊಟ್ಟರು, ಮಾಡೆಲ್ ಆಫ್ ಕರ್ನಾಟಕ ಅಂತ. ಮಾಡೆಲ್ ಅಂತೆ. ಯು ಶುಡ್ ಗೋ ಟು ಕರ್ನಾಟಕ ಮಾಡೆಲ್ ಅಂತ. ಕರ್ನಾಟಕ ಹ್ಯಾಸ್ ಬಿಕಮ್ ಎ ಬ್ಲಾಕ್ ಸ್ಪಾಟ್ ಇನ್ ಕರಪ್ಷನ್. ಈ ದೇಶದ ಪ್ರಧಾನಮಂತ್ರಿಗಳು, ಗೌರವಾನ್ವಿತ ಪ್ರಧಾನಮಂತ್ರಿಗಳೇ, ಹೋದ ಎಲೆಕ್ಷನ್ 10% ಅಂತ ಭಾಷಣ ಮಾಡಿದ್ರಲ್ಲ, ಇಲ್ಲಿ ಎಷ್ಟು % ನಡೀತಾ ಇದೆ ಗೊತ್ತಾಯ್ತಾ? 200%, 300%. ನನ್ನ ಪೇಪರ್ ಅಲ್ಲ ಸಾಕ್ಷಿ. ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಖರೀದಿ ಮಾಡಿರೋಂಥ ಡಾಕ್ಯುಮೆಂಟ್ ಸಾಕ್ಷಿ. ತೆಲಂಗಾಣ ರಾಜ್ಯದಲ್ಲಿ, ತಮಿಳುನಾಡು ರಾಜ್ಯದಲ್ಲಿ, ಕೇರಳಲ್ಲಿ, ಮಹಾರಾಷ್ಟ್ರಲ್ಲಿ ಏನ್ ಪರ್ಚೇಸ್ ಆಯ್ತಲ್ಲ ಡಾಕ್ಯುಮೆಂಟು, ಆ ರೇಟು, ಕೊಟೇಶನ್, ಗೌರ್ಮೆಂಟ್ ಆರ್ಡ್ರು, ಇದೇ ಸಾಕ್ಷಿ. ಇನ್ನೇನ್ ಸಾಕ್ಷಿ ಬೇಕಾಗಿಲ್ಲ. ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೊಟ್ಬಿಡ್ತೀನಿ, ಎಲ್ಲ ಡಾಕ್ಯುಮೆಂಟ್ ನೋಡ್ಕೊಬಿಡಿ, ಸಿದ್ದರಾಮಯ್ಯನವರು ಎಲ್ಲ ನೋಡ್ಕೊಬಿಡಿ, ಶಿವಕುಮಾರ್ ಅವರೇ ಅಂತಿರಲ್ಲ. ವೈ ಯು ಆರ್ ನಾಟ್ ಅಲೋಯಿಂಗ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟು ವಿಸಿಟ್? ವೈ ಯು ಆರ್ ನಾಟ್ ಅಲೋಯಿಂಗ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಟು ಬಿ ಕಂಡಕ್ಟೆಡ್? ನಿಮ್ದೇ ಪಾರ್ಟಿ ಮೆಂಬರ್ಸ್ ಇದ್ದಾರೆ, ನಿಮ್ದೇ ಜನ ಇದ್ದಾರೆ, ನಿಮ್ದೇ ಮೆಜಾರಿಟಿ ಮೆಂಬರ್ಸ್ ಇದ್ದಾರೆ. ಚೇರ್ಮನ್ HK ಪಾಟೀಲ್ ಇರ್ಬೋದು, ಯಾಕೆ ನೀವು ಮಾಡ್ತಾ ಇದ್ದೀರಿ? ನಾವು ಏನಾರು ಮಾಡಿದ್ರೆ ನಮ್ಮ ಕಾಲದಲ್ಲಿ 5 ವರ್ಷ ಇಲ್ಲ ಯಾವ್ದಾದ್ರು ಒಂದು ಬೇರೆ ಜೊತೆ ಸರ್ಕಾರ ಮಾಡಿದ್ರೆ ಗಲ್ಗಾಕಿ, ಯಾರು ಬೇಡ, ಎನ್ಕ್ವೈರಿ ಕಂಡಕ್ಟ್ ಮಾಡಿ, ನಾವೇನಾದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡ್ರಿ, ವಿ ಆರ್ ರೆಡಿ ಟು ಫೇಸ್. ಅದು ಬಿಟ್ಬಿಟ್ಟು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ NGO ಕೊಟ್ಟಿದ್ದು ನೀವೇ, ನಮ್ದೇ ಅಂತ ಹೇಳ್ಬಿಟ್ರಿ. ಪಾಪ ಶ್ರಮಿಕ್ ಟ್ರೈನ್ ಹೋಯ್ತಾ ಇತ್ತು, ಬಸ್ಗಳು ಹೋಯ್ತಾ ಇತ್ತು, ಅವ್ರಿಗೆ ಊಟ ಅಂತ ₹200 ಹಿಡಿದು ₹1200 ಯಾವ್ದೇ ಟ್ರೈನಲ್ಲಿ ನಿಮ್ಮ ಊರಿಗೆ ಬಂದಲ್ಲ, ಪಾಪ ಬಂದವರಲ್ಲ, ಯಾರ ಟ್ರೈನ್ ಅವ್ರನ್ನ ಕೇಳ್ರಿ ನೀವು. ಆ ಯಾದಗಿರೋರು ನನ್ನ ಹತ್ರಕ್ಕೆ ಬಂದಿದ್ರು, ಗುಲ್ಬರ್ಗ ಕಡೆಯವರು ಯಾದಗಿರು ನನ್ನ ಮನೆಗೆ ಬಂದಿದ್ರು. ಇವ್ರು ಖರ್ಗೆ ಸಾಹೇಬ್ರ ಮನೆಗೆ ನಾವು ಹೋಗಿದ್ದಂತೆ ಬಸ್ ಚಾರ್ಜ್ ಕರೆಕ್ಟ್. ಏನಕ್ಕಪ್ಪ ಅಂದ್ರೆ ₹400 ಅಂತೆ ಬಸ್ ಚಾರ್ಜು, ₹1006 ಕೇಳ್ತಾರಂತೆ. ಎಷ್ಟು ನಿಮ್ಗೆ ಬಸ್ ಚಾರ್ಜ್? 1000. ನನ್ಗೆ ಅಡ್ಡಾಕ್ತಾರೆ, ಜೋಬಲ್ಲಿ 7,000 ಆಯ್ತು, ಕೊಟ್ಬಿಟ್ಟೆ, ತಗೊಂಡೋಗ್ರಪ್ಪ. ಅಲ್ಲೇ ವಿಡಿಯೋ ಮಾಡಿದೆ, ಅಲ್ಲೇ ನಮ್ಮ ಲೀಡರ್ಗಳ ಹತ್ರ ಮಾತಾಡಿದೆ, ಏನ್ರಿ ಇದು ಅಂತ ಹೇಳಿದೆ. 2 ದಿನದಲ್ಲಿ ಬಸ್ಗಳನ್ನ ಫ್ರೀ ಮಾಡಬೇಕು, ಭಿಕ್ಷೆ ಯಾರು ಬೇಡ ಕೊಡ್ತೀನಿ, ನೇಷನ್ ಬಿಲ್ಡರ್ಸ್ ಅವರು ನೀವು ಸಹಾಯ ಮಾಡಬೇಕು ಅಂತ ಹೇಳಿದೆ. ಮಾಡಲಿಲ್ಲ ಅವರು. 3 ಪಟ್ಟು ಮಾಡಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಒಂದು ಲೆಕ್ಕ, ಹೋಗೋದು ಬರೋದು ಕಾಜ 3 ಪಟ್ಟು ಕ್ಯಾರೇಜ್ ಚಾರ್ಜಸ್, 3 ಪಟ್ಟು ಮಾಡಬೇಕು. ಇವರು ಮೀಟಿಂಗಲ್ಲಿ ಇದ್ರು, ಸಿದ್ದರಾಮಯ್ಯನಲ್ಲಿದ್ದರು, ನಾನು ಪ್ರಿಯಾಂಕು ಒಂದಷ್ಟು ಲೀಡರ್ಸ್ ಎಲ್ಲ ಹೋದು ಹೇಳಿದೆ. ನಾನು ಅಲ್ಲಿಂದನೇ ಆಫೀಸರ್ಗೆ ಮಾತಾಡಿದೆ, ನಾಳೆ ಸಾಯಂಕಾಲ ನೀವು ತೀರ್ಮಾನ ಮಾಡಬೇಕು, ನಾ ಭಿಕ್ಷೆ ಯಾರು ದುಡ್ಡು ಕಟ್ತೀನಿ ಅಂತ. ಬೆಳಗ್ಗೆ 9 ಗಂಟೆ ಒಳಗೆ ₹1 ಕೋಟಿ ಚೆಕ್ ಕಳಿಸ್ಕೊಟ್ಟೆ. ಎಲ್ಲರಿಗೂ ದುಡ್ಡು ಕಟ್ಟಕ್ಕೆ ತಯಾರಿದ್ದೀನಿ ಅಂತ. 2 ದಿನ ಕೊಟ್ಬಿಟ್ರು ದುಡ್ಡು, ಪಾಪ ಕೊಟ್ಬಿಟ್ಟು ಪಾಪ ಏನೋ ಜನ ಬಂದ್ಬಿಟ್ರು. ಇಡೀ ದೇಶದಲ್ಲಿ ಒತ್ತಡ ಶುರುವಾಯಿತು, ಇಡೀ ರಾಜ್ಯದಲ್ಲಿ ಒತ್ತಡ ಶುರುವಾಯಿತು. ಕೇಳಿ ನಿಮ್ಮ
ಬಂದು ಇಳಿದಿದಾರಲ್ಲ, ನೀವು ನಿಮ್ಮ ಟಿವಿಗಳಲ್ಲಿ ತೋರಿಸಿದ್ರಿ, ಪೇಪರಲ್ಲಿ ತೋರಿಸಿದ್ರಿ, ಬಂದಿದ್ದವನ್ನೆಲ್ಲ ಯಾವ ರೀತಿ ನರಕ ಯಾತ್ರೆ ಮಾಡಿದ್ರು ಅಂತ. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಜನ ನಡೆದಿದ್ರು. ಅದಾದ್ಮೇಲೆ ಮತ್ತೆ ಅವ್ರ ಜೀವಕ್ಕೆ, ತಮ್ಮ ತಾಯಿ ಬುನಾಡಿಗೆ, ತಮ್ಮ ಹುಟ್ಟು ಊರಿಗೆ ಹೋಗ್ಬೇಕು ಅಂತ ನಡೆದಿದ್ದು ಇವತ್ತೇ. ನಾವೆಲ್ಲ ರಾಜಕಾರಣಿಗಳು ಏನೋ ನಮಗೋಸ್ಕರ ಹೋರಾಟ ಮಾಡ್ತೀವಿ, ನಡಿತೀವಿ, ಪಾದಯಾತ್ರೆ ಮಾಡ್ತೀವಿ. ಅವ್ರ ಬದುಕು, ತಮ್ಮ ಕೊನೆ ಉಸಿರು ವಿಶ್ರಾಂತಿ ಮಾಡುವಂತ ಒಂದು ಊರಿಗೆ ಹೋಗಿ ತಲುಪಬೇಕು ಅಂತ ಪಾಪ ನಡೆದ್ರು. ಇವತ್ತು ಅವರೆಲ್ಲ ಗಟ್ಟು ಮೂಟೆ ಕಟ್ಕೊಂಡು ಬಂದರು. ಆಮೇಲೆ ಒತ್ತಡ ಹೇಳದ ಮೇಲೆ 7 ದಿನ 5 ದಿನ ಬಿಟ್ರು. ಅದಕ್ಕೆ ಅವರು ಇವತ್ತು ಜನ ಅವ್ರಿಗೆ, ನೀವು ಇದನ್ನ ನೋಡಿ, ನೀವು ಒಂದು ಗೌರ್ಮೆಂಟ್ ಆರ್ಡರ್ ತೆಗೆದು ನೋಡಿ, 5 ಮೂಸಂಬಿ ಅಂತೆ, 2 ಲೀಟರ್ ನೀರಂತೆ, ಊಟ ಅಂತೆ, ಚಪಾತಿ ಅಂತೆ, ಅದಕ್ಕೆ ಬಿಲ್ ಹಾಕೋಬಿಟ್ಟವ್ರೆ. ಎಷ್ಟು ಜನಕ್ಕೆ ಫುಡ್ ಕಿಟ್ ಕೊಟ್ರಿ ಅನ್ನೋದು ಲೆಕ್ಕ ಇಲ್ಲ. ಅದೆಷ್ಟೋ ಲಕ್ಷ ಜನಕ್ಕೆ ಕೊಟ್ರಂತೆ. ಎಷ್ಟು ಜನಕ್ಕೆ ಊಟ ಕೊಟ್ಟು ಅಂತ ಎಲ್ಲಾರು ಒಂದು ಇದನ್ನೇನಾರು ಒಲೆ ಏನಾರು ಹಸಿದೇನಾರು ಇದೆಯಲ್ರಿ, ಬೆಂಗಳೂರಲ್ಲಾದ್ರಿ ಏನಾದ್ರಿ ಅವ್ರು ಊಟ ಕೊಟ್ಟಿದ್ರೆ, ಜಾಗ ಕೊಟ್ಟಿದ್ರೆ, ದುಡ್ಡು ಕೊಟ್ಟಿದ್ರೆ, ಅವ್ರು ಯಾಕ್ರಿ ಬೆಂಗಳೂರಿಂದ ವಾಪಸ್ ನಮ್ಮ ಹಳ್ಳಿಗಳಿಗೆ ಬರ್ತಾ ಇದ್ರು? 5 ಲಕ್ಷ ವಲಸೆ ಕಾರ್ಮಿಕರಲ್ರಿ, ವಲಸೆ ಜನ ಅಲ್ರಿ, ನೇಷನ್ ಬಿಲ್ಡರ್ಸ್ ಅವರು. ಇವತ್ತು ಹಳ್ಳಿಗಳಿಗೆಲ್ಲ ಸೇರಿಸೋದು. ಅವ್ರನ್ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ರು? ಫ್ಲೈಟ್ ಅಲ್ಲಿ ಬಂದವ್ರಿಗೆ ಅವ್ರಿಗೆಲ್ಲ 5 ಸ್ಟಾರ್ ಒಟ್ಟು, ಇವ್ರಿಗೆ ದನನ್ ಕೊಟ್ಟಿಗೆ ಹಾಕ್ದಂಗೆ ಹಾಕಿಲ್ವಾ? ನಾನು ಕೇಳಿದೆ, ನಮ್ಮ MLA-ಗಳಿಗೆಲ್ಲ ಫೋನ್ ಮಾಡಿ ಕೇಳಿದೆ, ನಮ್ಮ ಟೀಮ್, ನಮ್ಮ ಮೆಂಬರ್ಸ್ಗೆ. ಪಾಪ ಅವ್ರಿಗೆಲ್ಲ ದನಿನ್ ಕೊಟ್ಟಿಗೆ ಹಾಕಿ, ಹೊರಗಡೆಯಿಂದ ಬಂದವರು, ಮಹಾರಾಷ್ಟ್ರದಿಂದ ಬಂದವರು, ಗೋವಿಂದ ಬಂದವರು, ಹೊರಗಡೆಯಿಂದ ಬಂದವರು, ಬೆಂಗಳೂರಿಂದ ಬಂದವ್ರಿಗೆಲ್ಲ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ರು? ಈಸ್ ಗೌರ್ಮೆಂಟ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಪಾಪ ಪ್ರಿಯಾಂಕರ್ಗೆ ಅವರೆಲ್ಲ ಸೇರಿ ಏನೋ ಬೆಡ್ ಇಲ್ಲ ಅಂತಿದ್ರು. ಈಗ PM ಕೇರ್ ಫಂಡ್ಸ್ಗೆ ದುಡ್ಡು ಕೊಡಿ ಅಂತ ಕೇಳ್ತಾವ್ರೆ, ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಕೊಡಿ ಅಂತ ಕೇಳ್ತಾವ್ರೆ. ಇದು ಬೇಡಪ್ಪ, ನಮ್ಮೂರು ನಾನು ಏನೋ ಕೊಡ್ತೀನಿ ಅಂತ ಹೇಳಿ ಒಂದು 650 ಬೆಡ್ನ ತರಿಸ್ಬಿಟ್ಟು ನನ್ನ ಕೈಯಲ್ಲೇ ಹೋಗಿ ತೋರಿಸಿ, ಪಾಪ ಅವ್ರ ಮನೆ ದುಡ್ಡು ಹಾಕ್ಬಿಟ್ಟು ಒಂದು ಕಾರ್ಡ್ಬೋರ್ಡ್ ಬೆಡ್ನ ಅರ್ಜೆಂಟ್ಗೆ ತಯಾರು ಮಾಡೋಂಥ ಬೆಡ್ನ, ಒಳ್ಳೆ ಬೆಡ್ ನಾನು ನೋಡಿದೆ, ನಾನು ಮಲಗಿದ್ದೆ ಅದ್ರ ಮೇಲೆ. ಫ್ಲಾಗ್ ಹಾಸ್ಟ್ ಮಾಡಿ ರಾಯಚೂರಿಗೆ 100, ಇಲ್ಲಿಗೆ 500 ತಂದ್ರೆ ನಮ್ಗೆ ಬೇಡ, ಕಾಂಗ್ರೆಸ್ ಅವ್ರು ಕೊಟ್ಬಿಟ್ಟು ನಿಲ್ಲಿಸ್ಬೇಕಾಯ್ತು. ಕಾಂಗ್ರೆಸ್ ಅವರು ಕೊಡೋ ಊಟ ಇಲ್ಲ. ಇಡೀ ರಾಜ್ಯದ ಉದ್ದಗಲೂ ಕೂಡ ತರಕಾರಿನ, ಹಣ್ಣ ಖರೀದಿ ಮಾಡಿ ಕೊಟ್ವಲ್ಲ, ಊಟ ಕೊಟ್ವಲ್ಲ ಜನರಿಗೆ. ಕಾಂಗ್ರೆಸ್ ಅವರು ಸೋತವರು, ಗೆದ್ದವರು, MLAs ಎಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೊಟ್ವಲ್ಲ. ಈ ಕೂಡ ಸ್ಟಾಪ್ ದೇ. PPA ಮಾಸ್ಕ್ಗಳು ಕೊಟ್ರು, ಮತ್ತೊಂದು ಕೊಟ್ರು, ಕಿಟ್ಗಳು ಕೊಟ್ರು, ಸಹಾಯ ಮಾಡಿದ್ರಲ್ಲ. ನೀವು ದುಡ್ಡು ಕೇಳ್ತಾ ಇದ್ರಲ್ಲ, ಎಲ್ಲ ಭಿಕ್ಷೆ ಕೊಡಿ ಅಂತ ಅಂದ್ಬಿಟ್ಟು ಕೊಟ್ರಲ್ಲ, ಬೇಡ ಅಂತ ಹೇಳ್ಬೇಕಾಯ್ತು. ವೈ ಡಿಡ್ ಯು ಸ್ಟಾಪ್? ಐ ಆಮ್ ವೆರಿ ಪ್ರೌಡ್. ಇವತ್ತು ಪ್ರಜಾವಾಣಿಲಿ ಬೆಂಗಳೂರು ಪೇಪರ್, ಇದು ಗುಲ್ಬರ್ಗಾ ಪೇಪರ್ ಅಲ್ಲ, ಇದು ಇಸ್ ನಾಟ್ ಎ ಗುಲ್ಬರ್ಗಾ ಪೇಪರ್, ಇಟ್ ಇಸ್ ಎ ಬೆಂಗಳೂರು ಪೇಪರ್. ನಾನು ಫ್ಲೈಟಲ್ಲಿ ಬರ್ಬೇಕಾದ್ರೆ ನೋಡಿದೆ. ನಾನು ಮಾನವೀಯತೆಗೋಸ್ಕರ ಕೊಟ್ಟಿದ್ದಾರೆ. ಬೇಕಾದ್ರೆ ನಿಮ್ದೇ ಬ್ಯಾಡ್ಜ್ ಹಾಕೊಳ್ಳಿ, ನಿಮ್ದೇ ಸಿಂಬಲ್ ಹಾಕೊಳ್ಳಿ, ನಿಮ್ ಲೀಡರ್ಗಳದೇ ಫೋಟೋ ಹಾಕೊಳ್ಳಿ. ಪಾಪ ಬಡವರು ಮಲಗ್ಲಿರಿ ಆ ಬೆಡ್ ಮೇಲೆ. 2-3 ವರ್ಷಕ್ಕೆ ಏನು ತೊಂದರೆ ಇಲ್ಲ ಈ ಬೆಡ್ಗೆ, 5 ವರ್ಷಕ್ಕೂ ಏನು ತೊಂದರೆ ಇಲ್ಲ, ಅದು ಬೇರೆ ವಿಚಾರ. ಸದ್ಯಕ್ಕೆ ಈ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಪಾಪ ಅವ್ರನ್ನ ಕೆಳಗಡೆ ನೆಲದಲ್ಲಿ ಮಲಗಿಸೋದು ಬಿಟ್ಬಿಟ್ಟು ಇದನ್ನ ಮಂಚದ ಮೇಲೆ ಮಲಗಿಸಿ ಬೇಕಾದ್ರೆ ಸುಡ್ರಿ. ನಿಮ್ಮ ಇದ್ರಲ್ಲೂ ರಾಜಕಾರಣ ಮಾಡ್ಬೇಕೇನ್ರಿ? ಐ ಡೋಂಟ್ ನೋ ಹೂ ಗೇವ್ ದಿಸ್ ಡಿಸಿಷನ್. ಪಾಪ ಅದು ಯಾರೋ ನಮ್ಮ ರಾಯಚೂರು DCC ಜಿಲ್ಲಾ DC ಏನೋ ಪಾಪ ಈಸ್ಕೊಂಡ್ರಂತೆ. ಐ ಆಮ್ ವೆರಿ ಹ್ಯಾಪಿ. ಅಟ್ಲೀಸ್ಟ್ ಅವ್ನು ಬೇಸಿಕ್ ಕಾಮನ್ ಸೆನ್ಸ್. ಕೆಲವು ಆಫೀಸರ್ಸ್ಗೆ ವಿದ್ಯಾವಂತರೂ ಅಲ್ಲ, ಬುದ್ಧಿವಂತರೂ ಇಲ್ಲ, ಅಟ್ಲೀಸ್ಟ್ ಒಂದು ಪ್ರಜ್ಞಾವಂತಿಕೆ ಇರಬೇಕು. ಈ ದೇಶಕ್ಕೆ ವಿದ್ಯಾವಂತ ಇದ್ದವರು ನಡೀತದೆ, ಬುದ್ಧಿವಂತ ಇದ್ದವರು ನಡೀತದೆ. ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಯಾರೋ ದಾನ ಮಾಡೋಂಥದ್ನ, ಸರ್ಕಾರಕ್ಕೆ ಸಹಾಯ ಮಾಡೋಂಥದ್ನ ನೀವು ಸಾಕಾರ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದೇನು ಸಾಕಾರ ಇದು? ಸೊ ಹಿಂಗೆ ಕಾಂಗ್ರೆಸ್ ಅವ್ರು ಕೊಡ್ತಾರಲ್ಲ, ಹೆಸರು ಬಂದ್ಬಿಡ್ತದಲ್ಲ, ಕ್ರೆಡಿಟ್ ಬಂದ್ಬಿಡ್ತದಲ್ಲ. ಯಾವ ಕ್ರೆಡಿಟ್ ಬಂದ್ಬಿಟ್ಟು ಇದರಲ್ಲಿ? ಆಫೀಸರ್ಸೇ ಬೇಡ ಅಂತ ಹೇಳ್ತಾರೆ, ಅವ್ರ ಮಂತ್ರಿಗಳು ಹೇಳ್ಬಿಟ್ಟಿರ್ತಾರೆ. ಪಾಪ ಅನ್ಅಫಿಷಿಯಲ್ ಫೋನ್ ಮಾಡೋರು, ಸರ್ ಎಂಬ್ರಾಸ್ ಮಾಡ್ಬೇಡಿ ಪ್ಲೀಸ್, ಬೇಡ ಸರ್, ಬೇಡ ಸರ್. ನಾನೆಲ್ಲ ಕೂತ್ಕೊಂಡು ನೀವೆಲ್ಲ TV ತೋರಿಸಿದ್ರಿ, ನನಗೆ ನೋಡಿದೆ. ತರಕಾರಿ, ಹಣ್ಣು,
ಮದುವೆ ಇಲ್ಲ, ಏನೂ ಇಲ್ಲ, ಸಮಾರಂಭಗಳಿಲ್ಲ. 50 ರೂಪಾಯಿಂದೆಲ್ಲ 5 ರೂಪಾಯಿ ಆಗೋಯ್ತು. ದ್ರಾಕ್ಷಿ ಹಣ್ಣು 60 ರೂಪಾಯಿ ಇದ್ದಿತ್ತು 5 ರೂಪಾಯಿ ಆಗೋಯ್ತು. 2 ರೂಪಾಯಿಗೂ ಕೇಳೋನಿಲ್ಲ. ಮಾರ್ಕೆಟ್ ಫೆಸಿಲಿಟೀಸ್ ಮಾಡ್ಕೊಡ್ತೀನಿ ಅಂದ್ರಿ, ಪರ್ಚೇಸ್ ಮಾಡ್ತೀನಿ ಅಂದ್ರಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀವಿ ಅಂದ್ರಿ. ತೋರಿಸಿ, ಯು ರಿಲೀಸ್ ಎ ಲಿಸ್ಟ್. ಇಂಥ ಒಂದು ಕಡೆ ರಾಜ್ಯದಲ್ಲಿ ನಾನು ಪರ್ಚೇಸ್ ಮಾಡಿ ಸರ್ಕಾರ ಹಣ ಈ ರೈತನಿಗೋಸ್ಕರ ಕೊಟ್ಟಿದೆ ಅಂತ ಹೇಳ್ರಿ ನೀವು. ಅವನಿಗೆ ಬೆಲೆ ಕೊಟ್ಟಿದ್ದೀವಿ ಅಂತ ಹೇಳ್ರಿ ನೀವು. ಆ ರೈತನ ಬದುಕಿಸಿದ್ದೀವಿ ಅಂತ ಹೇಳ್ರಿ. ನಮ್ಮ ಕಾರ್ಯಕರ್ತರು ನಾವು ಹೋಗಿ ಇದನ್ನು ಖರೀದಿ ಮಾಡಿ ಅಷ್ಟೋ ಇಷ್ಟೋ ದುಡ್ಡು ಕೊಟ್ಟು ನೂರಾರು ತಾಲೂಕುಗಳಿಗೆ ಭೇಟಿ ಕೊಟ್ಟು ಕೋಟ್ಯಾಂತರ ರೂಪಾಯಿ ತರಕಾರಿ ಹಣ್ಣನ್ನ ಪರ್ಚೇಸ್ ಮಾಡಿ ಬೆಲೆನ ನಿಯಂತ್ರಕ್ಕೆ ತಂದು ಜನರಿಗೆ ಸಹಾಯ ಮಾಡ್ತಾರೆ. ರಾಜಕಾರಣದಿಂದ ಮಾಡಲಿಲ್ಲ, ಮಾನವೀಯತೆಯಿಂದ ಮಾಡ್ತಾರೆ. ನೀವು ಕೇಳಿ, ರೈತ ಸಂಘದವ್ರು ಕೇಳಿ, ಬಿಜೆಪಿಯವ್ರು ಕೇಳಿ, ಯಾರೇ ಕೇಳಿ. ಯಾರು ಒಬ್ಬ ಬಿಜೆಪಿಯ ಕಾರ್ಯಕರ್ತ, ಒಬ್ಬ ಶಾಸಕ, ಮಂತ್ರಿ ಒಂದು ತೋಟಕ್ಕೆ ಹೋಗಿದ್ದು ಎಲ್ಲರೂ ನೋಡಿರ್ತೀರಿ? ಪ್ಲೀಸ್ ಶೋ ದರ್ ಫೋಟೋ. ಎಲ್ಲರೂ ಆ ತೋಟಕ್ಕೆ ಹೋಗಿ ರೈತನಿಗೆ ನಿಂತ್ಕೊಂಡು ಆ ರೈತನಿಗೆ ರಕ್ಷಣೆ ಮಾಡಿದ್ದನ್ನ ಅವರೇ ಬಿಂಬಿಸ್ಕೊಳ್ಳಿ, ತೋರಿಸ್ಲಿ. ಒಂದು ಹಾಸ್ಪಿಟ್ಲಿಗೆ ಒಬ್ಬ ಮಂತ್ರಿ ಹೋಗಿ ಭೇಟಿ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಧೈರ್ಯ ತುಂಬೋದು, ಡಾಕ್ಟರ್ಸ್ ಧೈರ್ಯ ತುಂಬೋದನ್ನ ಯಾವ್ದಾದ್ರು ಒಂದು ಉದಾಹರಣೆ ತೋರಿಸ್ಲಿ. ಆಶಾ ಕಾರ್ಯಕರ್ತರಿಗೆ ದುಡ್ಡು ಕೊಡಲಿಲ್ಲ. ಆ ಪಾಪ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು, ಸವಿತಾ ಸಮಾಜದವರು, ಆ ಡೋಬಿಗಳು, ಏನು ವೃತ್ತಿಯವ್ರಿಗೆಲ್ಲ ದುಡ್ಡು ಕೊಡಿ ಅಂತ ನಾವು ಕೇಳ್ದೋ. 10,000 ಕೊಡಿ ಅಂತ ಕೇಳ್ದೋ, 5,000 ಅನೌನ್ಸ್ ಕೊಡ್ತೀವಿ. ಬಹಳ ಸಂತೋಷ. ಇವತ್ತವರೆಗೂ 10% ಆದ್ರೂ ಕೂಡ ನಿಮ್ ಕೈಲಿ ಕೊಡಕ್ ಆಗಿಲ್ವಲ್ಲ. 10%, 11%, 10%, 11%. 90% ಇವತ್ತವರೆಗೂ ನಿಮ್ ಕೈಲಿ ದುಡ್ಡು ಕೊಡಕ್ಕಾಗಿಲ್ಲ. ನೀವೇ ನಿಮ್ಮ ಊರಲ್ಲಿ ಡ್ರೈವರ್ಗಳೆಲ್ಲ, ಟ್ಯಾಕ್ಸಿ ಡ್ರೈವರ್ಗಳು ಕೇಳಿ, ಅವ್ರನ್ನ ಸವಿತಾ ಸಮಾಜದವ್ರು ಕೇಳಿ, ಬಟ್ಟೆಯವ್ರು ಕೇಳಿ, ನೈಗೆಯವ್ರು ಕೇಳಿ. ನೈಗೆಯವ್ರಿಗೆ 2,000, ಬರೀ 2,000. ಅದನ್ನ ನಿಮ್ ಕೈಲಿ ಕೊಡಕ್ಕಾಗಿಲ್ಲ. ಆ ಡ್ರೈವರ್ ಕೊಡಕ್ಕಾಗಿಲ್ಲ. ಏನ್ರಿ ಆ ಡ್ರೈವರ್ಗಳನ್ನ ಯಾರ ಡ್ರೈವರ್ ಅವ್ರು ಕಳ್ತನ ಮಾಡಕ್ಕಾಯ್ತಿದ್ರು? ಯಾರ ಹತ್ರ ಬ್ಯಾಟ್ರಿ ಇದ್ದಾರೆ? ನಿಮ್ ಲೋಕಲ್ ಗ್ರಾಮ ಪಂಚಾಯತಿಲಿ PDO ಇದಾರಪ್ಪ, ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ, ಇಲ್ಲ ಯಾರೋ ಟೀಚರ್, ಆ ಊರು ಪ್ರಮುಖ ನಿಲ್ಸ್ಕೊಂಡು, ಏ ಪಾಪ ನೀನ್ ಡ್ರೈವರ್ ಕೂಡ ನೀನ್ ನೋಟಿಸ್ ಅಂತ ನಿಲ್ಸ್ಕೊಂಡು ಅವನೊಂದು ಲೈಸೆನ್ಸ್ ತಗೊಂಡು ಫೋಟೋ ಹಿಡ್ಬಿಟ್ಟು ಚೆಕ್ ಅವನ ಹೆಸರು ಬರ್ಕೊಡಕ್ಕೆ ಏನ್ರಿ ಬಂದಿದ್ದೀನಿ? ಆ ಸವಿತಾ ಸಮಾಜದವ್ರು ಇನ್ನೊಬ್ಬ ಡಬಲ್ ಮಾಡ್ಕೊಡಕ್ಕಾಗಿಲ್ಲ. ಎಲ್ಲರಿಗೂ ಗೊತ್ತಿದೆ ಊರಲ್ಲಿ ಯಾರು ಶೇವಿಂಗ್ ಮಾಡ್ತಾನೆ ಅಂತ ಎಲ್ಲರಿಗೂ ಗೊತ್ತಿದೆಯಪ್ಪ. ಹೋಗಿ ನಾನು ಒಬ್ಬ ಹೋಗಿ ಸವಿತಾ ಸಮಾಜವನ್ನ ದುಡ್ಡಿಸ್ಕೊಳಕ್ಕಾಗಿಲ್ಲ. ಅವ್ರು ಯಾರೋ ಪಾರ್ಲರ್ ಮಾಡಿಕೊಂಡವ್ರು ಬೇರೆಯವ್ರ ಪಾರ್ಲರ್ ಆಗಿದ್ದ. ಹೋಗಿ ಡೋಬಿ ಬೇರೆಯವ್ರು ಯಾವನ ಬಂದು ಡೋಬಿ ಹೆಸರು ದುಡ್ಡಿಸ್ಕೊಳಕ್ಕಾಯ್ತ? ಯಾರು ವೃತ್ತಿಯನ್ನ ಉಳಿಸ್ಕೊಂಡು ಈ ದೇಶ, ಈ ಸಮಾಜ, ಈ ಬದುಕನ್ನ ಉಳಿಸ್ಕೊಂಡು ಬಂದಿದ್ದಾರಲ್ಲ, ಆ ಶ್ರಮಿಕರಿಗೆ ನಿಮ್ ಕೈಲಿ ದುಡ್ಡು ಕೊಡಕ್ ಆಗ್ಲಿಲ್ಲ ಅಂದ್ರೆ ಯಾಕೆ ಈ ಸರ್ಕಾರ? 25 ದಿನ ಆಯ್ತಲ್ಲ ಆಶಾ ಕಾರ್ಯಕರ್ತರು, 25 ದಿನ ಆಶಾ ಕಾರ್ಯಕರ್ತರು ಅವ್ರ ಸ್ಟ್ರೈಕ್ ಮೊನ್ನೆ ಏನೋ ಕರೆದೇನೋ ಮಾತಾಡಿದ್ರಂತೆ. ನಾನು ಜಾಥಾ ಮಾಡ್ತೀನಿ ಅವ್ರ ಮೇಲೆ, ಅವ್ರ ಸಮಸ್ಯೆನ ಬಗ್ಗೆ 3,000 ಕೊಡ್ತೀನಿ ಅಂತ ಹೇಳಿ. ನಮ್ಮಲ್ಲೆಲ್ಲ ಮಿಲ್ಕ್ ಯೂನಿಯನ್ ಕೆಲ್ ದುಡ್ಡು ಕೊಡಿಸ್ಬಿಟ್ಟೆ ನಾನು ನಮ್ಮ ಜಿಲ್ಲೆಯಲ್ಲಿ. 3,000 ರೂಪಾಯಿ. ಆ 3,000 ಕೊಡಕ್ಕಾಗಿಲ್ವಲ್ಲ ನಿಮ್ ಕೈಯಲ್ಲಿ? ಏನ್ ಬಂದಿದೆ ಅಂತ? ಒಂದು, ಯಾರು ಎಲ್ಲ ಅಂಗಡಿಗಳನ್ನ ಮುಚ್ಚಿಸ್ಬಿಟ್ರಿ. ಓಲಿ ಆಯ್ತು, ಪಂಚಾಯತಿಗಳಿಗೆ ಮುನ್ಸಿಪಾಲಿಟಿ ಅಂಗಡಿಗೆಲ್ಲ ಮುಚ್ಚಿದಲ್ಲ, ಟ್ಯಾಕ್ಸ್ ಬೇಡ ಅಂತ ಹೇಳಿದ್ರ. ಗಾಡಿಗಳು ಯಾವ್ದು ಓಡಾಡಬೇಡಿ ಅಂತ ಹೇಳಿದ್ರಿ. ಓಲಿ ಅವ್ರ ಟ್ಯಾಕ್ಸ್ ಏನಾದ್ರು ನೀವು ಮನ್ನಾ ಮಾಡಿದ್ರ? ಇನ್ ಕೆಲವು ವಿಚಾರ ಇದೆ, ನಾನು ಮತ್ತೆ ಮಾತಾಡ್ತೀನಿ. ನಾನು ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಆಲ್ ಟ್ಯಾಕ್ಸಸ್ ಆಫ್ ಪ್ರಾಪರ್ಟೀಸ್, ಕಮರ್ಷಿಯಲ್ ಪ್ರಾಪರ್ಟೀಸ್, ಎಲ್ಲ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಟ್ಯಾಕ್ಸ್ ಏನಿದೆ 1 ವರ್ಷ ವೇವ್ ಮಾಡಬೇಕು. ಯಾರ್ಯಾರಿಗೆ ವೆಹಿಕಲ್ ಟ್ಯಾಕ್ಸ್ಗಳಿದೆ ಆ ವೆಹಿಕಲ್ ಕೂಡ ಓಡಾಡಲ್ವಲ್ಲ, ಎಲ್ಲಿ ಅವರು ದುಡ್ಡು ಸಂಪಾದನೆ ಮಾಡ್ತಾರೆ? ಅದನ್ನು 1 ವರ್ಷ 6 ತಿಂಗಳಾದ್ರೂ ನೀವು ವೇವ್ ಮಾಡಬೇಕು. ಈಗ MSC ಅದೇನೋ 20 ಲಕ್ಷ ಕೋಟಿ ಕೊಟ್ರಿ ಅಂತ ಹೇಳಿದ್ರಲ್ಲ ಪ್ಯಾಕೇಜು, ಕೊಡಿ ಪಟ್ಟಿ. ಅದು ಯಾರ್ಯಾರಿಗೆ? ಗುಲ್ಬರ್ಗದಲ್ಲ ಕೇಳ್ರೆ ಯಾರ್ಯಾರಿಗೆ 20 ಲಕ್ಷ ಕೋಟಿ ಸಹಾಯ ಆಯ್ತು ಅಂತ? ಕರ್ನಾಟಕ ರಾಜ್ಯದ 1,16,600 ಕೋಟಿ. ನಿಮ್ ಜಿಲ್ಲಾಧಿಕಾರಿಗಳಿಗೆ ಒಂದು ಪಟ್ಟಿ ರಿಲೀಸ್ ಮಾಡಿಸಿ, ಯಾರಿಗೆ ಎಷ್ಟು ಬರಬೇಕು, ಎಷ್ಟು ಕೊಟ್ಟಿದೀವಿ ಅಂತ. ಅದು ಕೆಳದು ತಪ್ಪ. ನಾವು ನೀವು ಎಲ್ಲ ಆಯ್ತು, ಚಪ್ಪಾಳೆ ತಟ್ಟೋ, ದೀಪ ಹಚ್ಚೋ, ಲಾಕ್ ಡೌನ್ ಮಾಡ್ದೋ, ಶಟ್ ಡೌನ್ ಮಾಡ್ದೋ, ಕ್ಲೋಸ್ ಡೌನ್ ಮಾಡ್ದೋ, ಅನ್ಲಾಕ್ ಮಾಡ್ದೋ,
ಸೀಲ್ ಮಾಡ್ದ ಎಲ್ಲ ಮಾಡುದಲ್ಲ. ನೀವು ಕುಡ್ದು ಏನ ಕುಡ್ದು ಕುಡಿಸ್ದೋ. ಆ ಎಣಗಳಿಗೆ ಸಂಸ್ಕಾರ ಇಲ್ವಲ್ರಿ. ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ಆ ಎಣಗಳನ್ನ ಹೆಂಗೆ ನಿಮ್ ಬಳ್ಳಾರಿಯಲ್ಲಿ ಬಿಸಾಕ್ತಾ ಇದ್ರಿ ಏನ್ರಿ? ನಿಮ್ ತಂದೆ ತಾಯಿಂದಿರ ಬಿಸಾಕಿದ್ರೆ ಸುಮ್ಮನೆ ಇರ್ತಿದ್ದನ್ರಿ? ನೀವು ನೋಡಿ ಪೇಪರಲ್ಲಿ ಪೇಪರ್ ಕಟ್ಟಿಂಗ್ ನನಗೆ ಬರ್ಬೇಕಾದ್ರೆ ನಾನು ಓದ್ಕೊಂಡು ಬಂದೆ. ನಾನು ಮೂವತ್ತೈದು ಜನ ಪೌರಕಾರ್ಮಿಕ 35 ಜನ ಸತ್ತವರಂತೆ. 3 ಅವರು ವೆಂಟಿಲೇಟರ್ಗೋಸ್ಕರ ತಡೆದಾಡ್ತಿದ್ರು ಪೌರಕಾರ್ಮಿಕ. ಹೈಕೋರ್ಟ್ ಕಾಶನ್ ಮಾಡಿದೆ, ನೀವು ಸರಿಯಾಗಿ ಇದನ್ನ ಹ್ಯಾಂಡಲ್ ಮಾಡ್ತಾ ಇಲ್ಲ ಅಂತ. ನಾವಲ್ಲ, ಹೈಕೋರ್ಟ್. ಮಕ್ಕಳು ಏನು ಪಾಪ, ಅವ್ರಿಗೆ ದಿಕ್ಕು ಇಲ್ಲ, ದಿವಾಳಿನೂ ಇಲ್ಲ. ಏನ್ ಮುಂದಕ್ಕೆ ಅವ್ರ ಭವಿಷ್ಯ ಅನ್ನೋದೇ ಗೊತ್ತಿಲ್ಲ. ಇದು ಲಕ್ಷ ಜನಕ್ಕೆ ಪೇಷಂಟ್ಸ್ಗೆ ಗೊತ್ತಿಲ್ಲಂತೆ ಏನು ಅಂತ. ಬಹುಪಾಲು ಜನರಿಗಿಲ್ಲ ವಿಶೇಷ ಪ್ಯಾಕೇಜ್ ನೆರವು. ನಾನಲ್ಲ, ನಿಯಮ ಸಿಡ್ಲಿಕ್ಕೆ ಅಗಸ ಸವಿತಾ ಸಮಾಜದ ಒತ್ತಾಯ. ಇಡೀ ದೇಶಕ್ಕೆ ಬರೀ 50,000 ಜನಕ್ಕೆ ಬೆನಿಫಿಟ್ ಆಗಿದೆ ಅಂತೆ ಆತ್ಮ ನಿರ್ಭರ್ ಸ್ಕೀಮ್. 50,000 ಶಾಪ್ಸ್ ಶಟ್ ಡೌನ್ ಡ್ಯೂ ಟು ಲ್ಯಾಕ್ ಆಫ್ ಬಿಸ್ನೆಸ್. ಲಾರಿ ಓನರ್ಗಳು ದೇವರೇ ಕಾಪಾಡಬೇಕು. ಅದಕ್ಕೆ ಹೇಳಿದ್ದು ಆ ಟ್ಯಾಕ್ಸು ಇನ್ಸೂರೆನ್ಸ್ ಆದ್ರೂ ಬಂದು ಮನ್ನಾ ಮಾಡ್ರಿ ನೀವು. ನೋಡಿ ಟೆಕ್ನಾಲಜಿ ಕರ್ನಾಟಕ ಪರ್ಚೇಸ್ RT-PCR ಕಿಟ್ಸ್ ಅಟ್ ಥ್ರೈಸ್ ದಿ ಪ್ರೈಸ್ ಅಂದ್ರೆ 200% ಜಾಸ್ತಿ. ಈ ಟೆಕ್ನಾಲಜಿ ಬರ್ತಿರುತ್ತೆ. ಬಿಜೆಪಿ ಸೆಂಡ್ ಲೀಗಲ್ ನೋಟಿಸ್ ಟು ಸಿದ್ದರಾಮಯ್ಯ DK ಶಿವಕುಮಾರ್. ಒಬ್ಬ ಟೆಕ್ನಾಲಜಿ ಕಳಿಸ್ಬೇಕಲ್ಲ. ಹಿಂಗೆ ಒಂದೊಂದು ಪೇಜಲ್ಲೂ ಬಂದಿದೆ. ನಾನು ಈಗ ಬರ್ಬೇಕಾದ್ರೆ ಫ್ಲೈಟಲ್ಲಿ ನಮ್ಮ PAಗಳು ಏನೇನು ಬಂದಿದೆ ಕಟ್ ಮಾಡ್ಕೊಡ್ತಾರೆ, ಓದ್ತಾ ಇದ್ದಾರೆ. ಮಾಡ್ರಿ, ಎನ್ಕ್ವೈರಿ ನಿಮ್ ಕೈಲಿ ಇದೆಯಲ್ಲಪ್ಪ. ಎನ್ಕ್ವೈರಿ CBIಗೆ ಹಾಕ್ಸೋ. ಐ ರೆಡಿ. ಲೇಟ್ ಆಗಿ ಬರ್ತಾ ಇದ್ದೀರಾ. ಈಗ ನನ್ನ ಮೇಲೆ CBI ಎನ್ಕ್ವೈರಿ ಕೊಟ್ಟಿಲ್ವಾ? ಒಂದು ಲೆಜಿಸ್ಲೇಟರ್ ಇನ್ ಹಿಸ್ಟ್ರಿ ಆಫ್ ಕರ್ನಾಟಕ CBI ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ನನ್ನ ಮೇಲೆ. ಮಾಡ್ರಿ. ಐ ವಾಂಟ್. ಹಾಸಿಗೆ ತಿಂಬಲಾರ ತಿಂದಿರ್ಲಿ, ಇನ್ನೊಂದಾರು ತಿಂದಿರ್ಲಿ, ಯಾವ್ದಾರು ತಿಂದಿರ್ಲಿ, ನೋಡಪ್ಪ ನಿನ್ ಕೈಲಿ ಅಧಿಕಾರ ಇದೆ. ಪ್ಲೀಸ್ ಡೂ ಇಟ್. ಯಾಕೆ ಗೊತ್ತಾ ಇದ್ದೀರಾ? ನೋಡ್ರಿ, I am telling you, I am very happy they are asking you. You conduct an inquiry, whatever you want. Whichever agency you want, whatever you want, you do it. Who has stopped you? We are ready. You stop. ನಮ್ಮನ್ನ ಈ ರೀತಿ ನೋಟಿಸ್ ಕೊಟ್ಬಿಟ್ಟು ನಮ್ಮ ಬಾಯಿ ಮುಚ್ಚಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ರೆ ನಿಮ್ಮ ಮನೇಲೂ ಬರ್ದಿಲ್ಲ. ಯು ಕಾಂಟ್ ಸ್ಟಾಪ್ ಅಸ್. ನಾವು ನಿಮ್ಮ ಈ ನೋಟಿಸ್ಗೆ ಜಗ್ಗೋರಲ್ಲ, ಈ ತಟ್ಟಿಗೆ ಈ ಬೈಕ್ ಎಲ್ಲ ಎದುರೋರಲ್ಲ. ನಾವು ತಪ್ಪು ಮಾಡಿದ್ರೆ ನಮ್ಗೆ ಶಿಕ್ಷೆ ಆಗ್ಬೇಕು. ಇಫ್ ಯು ಹ್ಯಾವ್ ಡನ್ ಎನಿಥಿಂಗ್ ರಾಂಗ್, ವಿ ಶುಡ್ ಬಿ ಪನಿಶ್ಡ್. ರಿಫಾರ್ಮೇಶನ್ ಅದು ಫಸ್ಟ್ ಜನತಾ ನ್ಯಾಯಾಲಯಕ್ಕೆ ಇಟ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ಓಪನ್ ಕರ್ನಾಟಕ ಬನ್ನಿ. ಅದು ಯಾವ ಟಿವಿ ಕರ್ತೀರಾ? ಸಿ
Please call an assembly session. We are ready for an open debate, open discussion, inquiry. ಏನ್ ಬೇಕಾದ್ರೂ ಮಾಡಿ. ಅಲ್ಲ ರೀ, ಫಸ್ಟ್ ಒಬ್ಬ ಮಂತ್ರಿ ಚೀಫ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾವು ಹಿಂದಿನ ದಿನ ಶ್ರೀರಾಮುಲು ಆಮೇಲೆ ಇವರು ಅಶ್ವಥ್ ನಾರಾಯಣ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಇಲ್ಲ ನಾವು 300 ಕೋಟಿ ಖರ್ಚು ಮಾಡಿದ್ರು. ಅವ್ರು ಅಶ್ವಥ್ ನಾರಾಯಣ ಮಾತಾಡ್ಬಿಟ್ಟು, ಈಗ ನಮ್ಮ ಅಧ್ಯಕ್ಷರು ನಾನು ವೆಲ್ಕಮ್ ಮಾಡೋದು ಮಾತಾಡ್ಬಿಟ್ಟು, ಅವ್ನು ಜಾವೇದ್ ಅಖ್ತರ್ ಅಂತ ಆಫೀಸರ್ ಮುಂದೆ ಇಟ್ಬಿಟ್ರು. ಇವ್ರು ಉತ್ತರ ಕೊಡ್ತಾರೆ ಟೆಕ್ನಿಕಲ್ ಅಂತ. ನೀನ್ ಯಾಕೆ ಮಂತ್ರಿ ಆಗಿದ್ಯಪ್ಪ, ಡೆಪ್ಟಿ ಸಿ ಎಂ ಆಫೀಸರ್ ನಡ್ಸಂಗಿದ್ರೆ ಇದ್ಯಾಕೆ ಇತ್ತು? ಅದಾದ್ಮೇಲೆ ಪಾಪ ಶ್ರೀರಾಮುಲು ಏನೋ ಪಾಪ ಕಷ್ಟದ ಸುಧಾನ ಇರುತ್ತದೆ ನಾಲ್ಕು ಮಾತಾಡೋ ಆಡ್ತಾರೆ. 5 ಜನ ಮಂತ್ರಿಗಳು, 5 ಜನ ಅಲ್ಲ 33 ಜನ ಸೇರ್ಕೊಳ್ಳಿ ಹೇಳಿ ಅವರು. ಅಲ್ಲ ರೀ, ಈಗ ಆಯ್ತು 5 ಜನ ಮಂತ್ರಿಗಳು ಉತ್ತರ ಕೊಟ್ರು, ಸರಿ. ವಿತ್ ಇನ್ 1 week ಯು ಹ್ಯಾವ್ ಶಿಫ್ಟೆಡ್ ದಿ ಲೇಬರ್ ಕಮಿಷನರ್. ಯಾರು ಲೇಬರ್ಗೆ ದುಡ್ಡು ಕೊಡ್ತಾ ಇದ್ರು? ಯು ಹ್ಯಾವ್ ಶಿಫ್ಟೆಡ್ ದಿ ಪೊಲೀಸ್ ಕಮಿಷನರ್, ಯು ಹ್ಯಾವ್ ಶಿಫ್ಟೆಡ್ ದಿ BBMP ಕಮಿಷನರ್, ಯು ಹ್ಯಾವ್ ಶಿಫ್ಟೆಡ್ ದಿ DCPs. What is the message in this crisis? ಅಂದ್ರೆ ನಿಮ್ ಕೈಯಲ್ಲಿ ಮಂತ್ರಿಗಳನ್ನ ಪ್ರಶ್ನೆ ಮಾಡಕ್ಕಾಗಲ್ಲ, ಮಂತ್ರಿಗಳು ಸರಿಯಾಗಿ ಹ್ಯಾಂಡಲ್ ಮಾಡಕ್ಕಾಗಲಿಲ್ಲ ಅಂತ ಆಫೀಸರ್ಗಳನ್ನ ಶಿಫ್ಟ್ ಮಾಡ್ತೀವಿ. ಇಸ್ ಇಟ್ ನಾಟ್ ಇಸ್ ಫೈಲ್ಯೂರ್? ಈ ಆಫೀಸರ್ಗಳನ್ನ ಶಿಫ್ಟ್, ಮಂತ್ರಿಗಳ ಮೇಲೆ ನೀವು ಆಕ್ಷನ್ ತಗೊಳಕ್ಕಾಗದೆ, ಮಂತ್ರಿಗಳನ್ನ ಕ್ವಶನ್ ಮಾಡಕ್ಕಾಗದೆ ನಿಮ್ ಸರ್ಕಾರ ತೊಂದರೆ ಆಯ್ತದೆ ಅಂತ ಅಂದ್ಬಿಟ್ಟು, ಆರ್ ದಿ ಆಫೀಸರ್ಸ್ ನಾಟ್ ದಿ ಫೇಸ್ ಆಫ್ ದಿ ಗವರ್ಮೆಂಟ್? ಈಗ ಯಾವುದೇ ಖರೀದಿಗೆ ಹೋಗ್ಬೇಕಾದ್ರೂ ಕೂಡ ಆಫೀಸರ್ ಮಂತ್ರಿಗಳ ಆದೇಶ ಹೇಳಿದ್ರೆ ಯಾವ್ದಾದ್ರು ಖರೀದಿ ಮಾಡ್ತಾನ? ಅವ್ನ ಬೆಡ್ 10,500 ಬೆಡ್ನ ಖರೀದಿ ಮಾಡ್ಬೇಕಾದ್ರೆ ಖರೀದಿ ಮಾಡಕ್ ಕೊಟ್ಟವನು, ಬಾಡಿಗೆ ಕೊಟ್ಟವನು, ಆ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ 400 ಕೋಟಿ ರೂಪಾಯಿ ಅಂತೆ. ತಕ್ಷಣ 800 ಕೋಟಿ ಆಗುತ್ತಂತೆ. ಅದಕ್ಕೆಲ್ಲ ಫೈಲಿಂಗ್ ನೋಟಿಂಗ್ ಎಲ್ಲ ಬಂದ್ಬಿಡ್ತು. ಅವ್ನು ಕೇಳ್ತಾನೆ, ಇಲ್ಲ ಇದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಕ್ಕಾಗಲ್ಲ ಅಂತ. ನಿಮ್ಗೆ ಕೊಡ್ತಾ ಇದ್ದೀನಿ ಡಾಕ್ಯುಮೆಂಟ್. ಖರೀದಿ ಆಯ್ತು, ಸ್ಟಾಲ್ ಆಯ್ತು ಅಂತ ಬೇರೆ ವಿಚಾರ, ನೋಡೋಣ, ಅದನ್ನ ತೆಗ್ಸಿ ನೋಡೋಣ. ನೋಡಪ್ಪ ಸರ್, ಅಸೆಂಬ್ಲಿನೂ ಅಕೌಂಟ್ ಆರ್ಟಿಕಲ್ 174/1 6 ತಿಂಗಳ ಒಂದ್ಸತಿ ಕರೆಸಬೇಕು. ನೋಡಿ, ಅವರು ಪಬ್ಲಿಕ್ ಅಕೌಂಟ್ಸ್ ಕಂಪ್ನಿಗೆ ಏತಿ ಪಬ್ಲಿಕ್ ಅಕೌಂಟ್ಸ್ ಕಂಪ್ನಿ ಇರೋದು. ಇಟ್ ಈಸ್ ಎ ಪಾರ್ಟ್ ಆಫ್ ದಿ ಅಸೆಂಬ್ಲಿ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಮಾಡಬೇಡ ಅಂತ ಯಾರು ಹೇಳಿದ್ದಾರೆ ಹೇಳಿ? ವರ್ಚುವಲ್ ಮೀಟಿಂಗ್ ಮಾಡಿ. ಈಗ ಮಂತ್ರಿಗಳು ನೀವೆಲ್ಲ ಸೇರಿ ಮಿನಿಸ್ಟರ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿಲ್ವಾ? ಶಾಸಕರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿಲ್ವಾ ಚೀಫ್ ಮಿನಿಸ್ಟರ್ ಜೊತೆಲಿ? ಈಗ ನಾವೊಂದು 8 ಜನ ಇಲ್ಲಿ ಕೂತಿಲ್ವ? ನಾವು ಅವರೊಂದು 20 ಜನ 15 ಜನ ಇರ್ಬೋದಪ್ಪ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ನೀವು ಚೀಫ್ ಮಿನಿಸ್ಟರ್ ಹೇಳಿದ್ರು ಇಲ್ಲೋ? ಎಲ್ಲ ಏನ್ ಬೇಕಾರೋ ಸಿದ್ದರಾಮಯ್ಯನವ್ರಿಗೆ, SR ಪಾಟೀಲ್ಗೆ ತೆಗೆದು ಕೊಟ್ಬಿಡ್ತೀವಿ, ಬಿಚ್ಚಿ ನೋಡ್ಕೊಳ್ಳಿ ಅಂತ ಹೇಳಿದ್ರಲ್ಲ. 24 hours ಅಲ್ಲಿ ಕೊಟ್ರೇನ್ರಿ? ನೋಡಿ, ಬೆಂಗಳೂರಿಂದ ನಾನು ಮಾತಾಡ್ತಿದ್ದಂಗೆ ನನಗೆ ಮೆಸೇಜ್ ಬಂತು. ನನಗೆ 660ರಿಂದ 100 ರೂಪಾಯಿ ಸ್ಯಾನಿಟೈಸರು 600 ರೂಪಾಯಿ ಅಂತ ಎಲ್ಲ ವಿತ್ ಲಿಸ್ಟ್ ಬಂದ್ಬಿಡ್ತು ನನಗೆ. 4.8 ಲಕ್ಷದಿಂದ 18 ಲಕ್ಷ ಅಂತ. ಇನ್ನೊಂದು ಖರೀದಿ ಇದು 2,80,000ದಿಂದ 4,36,000. ವೆಂಟಿಲೇಟರ್ ಖರೀದಿ 4 ಲಕ್ಷದಿಂದ 18.2 ಲಕ್ಷ. ಮಾಸ್ಕ್ಗಳು 50 ರೂಪಾಯಿ ಇದ್ದು 126 126ರಿಂದ 150 ರೂಪಾಯಿ. PPE ಕಿಟ್ಟು 350 ರೂಪಾಯಿ ಇದ್ದು 1,200 ರೂಪಾಯಿ. ನಾನು ಸುಮ್ಮನೆ ಇಲ್ಲಿ ಮಾಡ್ತಿದ್ದಂಗೆ ನಾನು ಸೋಷಿಯಲ್ ಮೀಡಿಯಾ ಕಳಿಸ್ತೀನಿ. ವಾಟ್ ನೆಕ್ಸ್ಟ್? ನಥಿಂಗ್. ನೀವು ಲೆಕ್ಕನೂ ಕೊಡಬೇಕು, ಉತ್ತರನೂ ಕೊಡಬೇಕು, ತನಿಖೆನೂ ಆರ್ಡರ್ ಮಾಡಬೇಕು. ನೀವು ಮಾಡಬೇಕು. ಜನರ ದುಡ್ಡನ್ನ ನುಂಗ್ತಾ ಇದ್ದೀರಿ, ಪೇಷಂಟ್ ದುಡ್ಡನ್ನ ನುಂಗ್ತಾ ಇದ್ದೀರಿ. ಹಾಸ್ಪಿಟ್ಲ್ಗೆ ಎಲ್ಲರಿಗೂ ಫ್ರೀ ಮಾಡಬೇಕು. ಹಾಸ್ಪಿಟಲ್ ದುಡ್ಡನ್ನ ಎಲ್ಲರೂ ಕೂಡ ವಾಪಸ್ ಕೊಡಬೇಕು. ಸರ್ಕಾರನೇ ಭರಿಸಬೇಕು. ಆಲ್ ಟ್ರೀಟ್ಮೆಂಟ್ ಶುಡ್ ಬಿ ಫ್ರೀ. ಟೆಸ್ಟ್ ಟ್ರೀಟ್ಮೆಂಟ್ ಇರ್ಬೋದು, ಕಾಯಿಲೆ ಟ್ರೀಟ್ಮೆಂಟ್ ಇರ್ಬೋದು. ಒಂದೊಂದು ಹಾಸ್ಪಿಟಲ್ ಸೇರ್ಕೊಂಡ್ರೆ 5 ಲಕ್ಷ, 6 ಲಕ್ಷ, 7 ಲಕ್ಷ, 10 ಲಕ್ಷ, 18 ಲಕ್ಷ ಎಲ್ರಿ ತರ್ತಾರೆ? ಬಡವರಾಗ್ಲಿ ಸಾವುಕಾರಾಗ್ಲಿ ಕೊಟ್ಟು ಹಂಚಿರೋದು ನೀವು ಈ ಕಾಯಿಲೆನ. ನಾಟ್ ಪಾಲಿಟಿಕ್ಸ್, ಯು ಆರ್ ಮೇಕಿಂಗ್ ಕರಪ್ಷನ್ ಇನ್ ಕೊರೋನಾ. ಕೋವಿಡ್
ಯಪ್ಪ ನಿನ್ ಕೈಲಿ ಬೆಡ್ ಮಾಡೋಕ್ಕಾಗ್ತಾ ಇಲ್ಲ. ಪ್ರಾರಂಭದಿಂದನೇ ಹಾಸ್ಪಿಟಲ್ನ ಕಂಟ್ರೋಲ್ ತಗೊಳ್ಳಿ ಅಂತ ಹೇಳ್ದು ನಾನು ಇವೆಲ್ಲ ಹೋಗಿ ಫಸ್ಟ್ ಡೇ ವಿತಿನ್ 1 ವೀಕ್ ಹಾಸ್ಪಿಟಲ್ ಕಂಟ್ರೋಲ್ ತಗೊಳ್ಳಿ, ಕಾಲೇಜ್ಗಳನ್ನ ಕಂಟ್ರೋಲ್ ತಗೊಳ್ಳಿ ಅಂತ ಹೇಳ್ದು. ಆಗ್ಲಿಲ್ಲ. ಆಮೇಲೆ ಅವ್ರಿಗೆ ಥ್ರೆಟ್ ಮಾಡಕ್ ಹೋದ್ರು. ಯಾರು ಥ್ರೆಟ್ಗೆ ಎದುರ್ಕೋತಾರೇನ್ರಿ ಡಾಕ್ಟ್ರು? ಈಗ ನಿಮ್ಮ ಪಾರ್ಟಿ MLA ಅವರೇ ಒಂದು ಅಲಿಗೇಷನ್ ಮಾಡಿದ್ರು. ಇಲ್ಲಿ ಮೆಂಟೇನೆನ್ಸ್ ಸರ್ಟಿಫಿಕೇಟ್ ಇಲ್ಲದಕ್ಕೆ 8 ಜನ ಸಾಕು ನಾನು ತೋರಿಸ್ತೀರ. ವೆರಿ ಸೀರಿಯಸ್ ಅಲಿಗೇಷನ್. ಒಂದು ಆಟೋದವ್ರು ಬಂದು DC ಮುಂದೆ ಪ್ರೊಟೆಸ್ಟ್ ಮಾಡಿದ್ರು ಸಹಿತ ನೀವು ಕಾಂಗ್ರೆಸ್ ಅವ್ರು ಏನು ಮಾಡ್ತಾ ಇದ್ರು, ಏನು ಮಾಡ್ತಾ ಇಲ್ಲ. ಬರೀ ಸ್ಟೇಟ್ಮೆಂಟ್ ಪ್ಲಸ್ ಸ್ಟೇಟ್ಮೆಂಟ್. ನೀವು ಅಲ್ಲಿ ಎಲ್ಲ ಮಾಡ್ತೀರಿ. ಗೊತ್ತಾಗಿ ಸಮಸ್ಯೆ ಸ್ಟೇಟ್ಮೆಂಟ್ ಅಲ್ಲ, ನಾವೇನ್ ಮಾಡ್ಬೇಕು? ಇಶ್ಯೂ ರೇಸ್ ಮಾಡಕ್ಕೆ ಇಲ್ಲ. ನೀವು ಯಾರು ಅವರೇ 3-4 ಜನ ಅಷ್ಟೇ ಮಾಡಬೇಕು. ಸಪೋರ್ಟಿವ್ ಆಗಿ ಯಾರು ಇರಬೇಕು. ಎಂಟೈರ್ ಆ ಪೇಷಂಟ್ ನೀವು ಭೇಟಿ ಆದ್ರಿ ಡೆತ್ ಅಂತ 8 ಗಂಡಸಿಗೆ ನೀವು ಭೇಟಿ ಆಗಬೇಕು. ಒಬ್ರು ಪ್ರೆಸಿಡೆಂಟ್ ಆಗಿ ಮನೆ ಮನೆಗೆ ಹೋಗಿ ಭೇಟಿ ಮಾಡ್ತಾ ಇದೀವಿ. ಎಲ್ಲಿ ಹೇಳಿ ಮನೆಗೆ ಶಕ್ತಿ ಕೊಡ್ತಾ ಇದೀವಿ. ಈ ಪರಿಸ್ಥಿತಿ ಹೇಳಿ. ಹಾಸ್ಪಿಟ್ಲ್ಗೆ ಹೋಗ್ತಾ ಇದೀವಿ. ಇನ್ನೂ ಸಹಾಯ ಆಗ್ತಾವ್ರಿ. ಸಂಸ್ಕಾರ ಮಾಡಂತ ಹೆಣಗಳನ್ನ ಊಣಂತ ಸಂದರ್ಭಕ್ಕೆ ಹೋಗಿ ನಾವು ಹೋಗಿ ಅವ್ರಿಗೆ ಧೈರ್ಯ ತುಂಬ್ತಾ ಇದೀವಿ. ಬೆಂಗಳೂರು ಆಯ್ತ್ರಿ, ಇಲ್ಲಿ ಯಾರು ಮಾಡ್ತಾ ಇಲ್ಲ. ಇಲ್ಲಿ ಯಾರು ಮಾಡ್ತಾ ಇಲ್ಲ. ಒಬ್ರು ಬಂದ ಅಧಿಕಾರದಲ್ಲಿದ್ದಾರೆ ಅವ್ರು ಮಾಡಕ್ಕೆ ನೀವೇನ್ ಮಾಡಿದ್ರೆ ಕೋವಿಡ್ ಕೇರ್ ಸೆಂಟರ್ಸ್ ಎಲ್ಲ ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಸರ್ ಎಲ್ಲರೂ. ನೋಡಿ, ಒಂದ್ ನಿಮಿಷ. ನಾವು ಅಪೋಸಿಷನ್ ಪಾರ್ಟಿಲಿ ಇದ್ದೀವಿ. ಅಪೋಸಿಷನ್ ಪಾರ್ಟಿ ಮುಂಚೆ ಅಪೋಸಿಷನ್ ಪಾರ್ಟಿ ಡ್ಯೂಟಿ, ಅಪೋಸಿಷನ್ ಪಾರ್ಟಿ ನಮ್ಮ ನೀವೇನಿದ್ರು ಸರ್ಕಾರ. ಈಗ ನಾ ಒಬ್ರು ಮಾತಾಡಿ. ಅವ್ರಿಗೆ ನಾನು ಕೋವಿಡ್ ಪೇಷಂಟ್ಸ್ ಇಲ್ಲಿ ಟ್ರೀಟ್ಮೆಂಟ್ ಕೊಡಂಗಿಲ್ಲ ಎಲ್ಲರಿಗೂ ಗೊತ್ತಿದೆ. ಅದನ್ನೇ ಬರ್ ಈಗ ನ್ಯಾಷನಲ್ ಪಾರ್ಟಿ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಏನ್ ಮಾಡ್ತಾರೆ ನಿಮ್ಗೆ ಹೇಳ್ತಾ ಇದ್ದೀನಿ. ಏನ್ ಸಹಾಯ ಮಾಡಿದ್ದಾರೆ ಅವ್ರ ಸಂಬಂಧನೇ. ಹೌದು ಇಂಥ ಸಮಸ್ಯೆ ನಮ್ಮಲ್ಲಿ ಬಂದ್ರಿ ನಾವು ಟ್ರೀಟ್ಮೆಂಟ್ ಕೊಡಿಸ್ತು. ಏನದು ಬರೀ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಮಾತಾಡಿ ಪ್ಲೀಸ್. ಅವ್ರಿಗೆಲ್ಲ ಹೆಚ್ಚು ಕಮ್ಮಿ ಆಗಿದೆ ಪ್ಲೀಸ್. ಈಗ ನೀವು ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಂದಿದೆ, ಐವನ್ ಡಿಸಾಜರಿಗೂ ಬಂದಿದೆ. ಸೊ ಇಂತಹ ಸಂದರ್ಭದಲ್ಲಿ ನೀವು ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ ಇರುವಾಗ ಈ ಒಂದು ಕಾರ್ಯಕ್ರಮ ಬೇಕಾಗಿಲ್ಲ. ನನಗೆ ಯಾವ ಪ್ರೈಮರಿ ಕಾಂಟ್ಯಾಕ್ಟ್ ಇಲ್ಲ. ಎಲ್ಲ ಫೈನ್. ನಾನು ಏನು ಪ್ರೊಟೆಕ್ಷನ್ ಇಟ್ಕೋಬೇಕು ಇಟ್ಕೊಂಡಿದ್ದೀನಿ, ಏನು ಮಾಡ್ಕೋಬೇಕು ನಾನು ಮಾಡ್ಕೊಂಡಿದ್ದೀನಿ. ನಾನೆಲ್ಲ ಪರ್ಫೆಕ್ಟ್ ಆಗಿದ್ದೀನಿ. ಎಲ್ಲ ಬೆಳಗ್ಗೆ ಸಾಯಂಕಾಲ ಏನು ತಗೋಬೇಕು ಎಲ್ಲ ಮದ್ದು ಗುಂಡೆಲ್ಲ ತಗೋತಾ ಇದ್ದೀನಿ. ನೋಡಿ, ಈಗ ಇದಾಯ್ತಾ, ಇದು ಇನ್ನೇನಾಗಿದೆ ಇದ್ರ ಬಗ್ಗೆ? ಓಕೆ. ದಿ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಕಂಪ್ಲೀಟ್ಲಿ ಫೇಲ್ಡ್ ಇನ್ ಹ್ಯಾಂಡ್ಲಿಂಗ್ ದಿಸ್ ಕೋವಿಡ್. ಇಡೀ ದೇಶಕ್ಕೆ ಆರ್ಥಿಕವಾದಂಥ, ಆರೋಗ್ಯಕರವಾದಂಥ ಅನಾಹುತಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕಾರಣ. ಇಡೀ ಜನರು ನರಳ್ತಾ ಇರೋಂಥ ವ್ಯವಸ್ಥೆಗೆ ಇಬ್ಬರು ಕೂಡ ಕಾರಣ. ನಂಬರ್ 1. ಬೇರೆ ಏನು ನೀವು ರಾಮ ಮಂದಿರದ ವಿಚಾರ ಹೇಳ್ತಾ ಇದ್ದೀರಿ, ಇದು ರಾಮ ಮಂದಿರದ್ದು ಯಾರ ಸುತ್ತು ಅಲ್ಲ. ಈ ದೇಶದ ಸಂಸ್ಕೃತಿ, ಎಲ್ಲ ಧರ್ಮಗಳ ಶಾಂತಿಯ ಸಂಕೇತ ಈ ದೇಶದಲ್ಲಿ. ಇಡೀ ನಾವೆಲ್ಲ ಭಾರತೀಯರು. ಇಡೀ ಭಾರತದ ಎಲ್ಲ ಧರ್ಮದ ಜನ ಇವತ್ತು ರಾಮ ಮಂದಿರ ಇರಬೇಕು, ರಾಮ ಮಂದಿರ ಆಗಬೇಕು ಅಂತೇಳಿ ಇಚ್ಛೆ ಪಟ್ಟಿದ್ದಾರೆ, ಒಮ್ಮತ ವ್ಯಕ್ತಪಡಿಸಿದ್ದಾರೆ. ನಾವು ಆ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇವೆ, ಜೊತೆಗೆ ಪಾಲ್ಗೊಳ್ತೇವೆ. ಇಡೀ ದೇಶದ ಜನತೆ ಹೋಗ್ಬೇಕು. ಪಾರ್ಟಿದೇನಿದೆ ಇದೆ. ಇದು ಯಾರ ಪಾರ್ಟಿ ಸೊತ್ತಲ್ಲ. ಇದು ಈ ದೇಶದ ಜನತೆ, ಈ ದೇಶದ ಹೃದಯ ಶ್ರೀಮಂತಿಕೆ, ಎಲ್ಲ ವರ್ಗದ ಜನ, ಎಲ್ಲ ಜಾತಿಯ ಜನ ಇದಕ್ಕೆ ಆಸೆ ಪಟ್ಟು ಒಳ್ಳೇದಾಗ್ಲಿ, ನಾವೆಲ್ಲ ಒಗ್ಗಟ್ಟಿಂದ ಬದುಕಬೇಕು ಅಂತ ಹೇಳಿ ಇವತ್ತು ಗೌರವನ ಕೊಟ್ಟು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಏನು ಆಹ್ವಾನ ಏನ್ ಬೇಕಾಗಿಲ್ಲ. ನಾನು ಕಾಂಗ್ರೆಸ್ ಅವನು, ಟಿವಿಲೇ ನೋಡಿ ಸಂತೋಷ ಪಡ್ತೀನಿ. ಟಿವಿಲೇ ನೋಡಿ ಸಂತೋಷ ಪಟ್ಟು ರಾಮ 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 ಶ್ರೀರಾಮ. ಇವರು ಗಾಂಧೀಜಿ ಸಾಯ್ಬೇಕಾರೆ ಹೇ ರಾಮ್ ಅಂತ ಸತ್ತರು. ಕಾಂಗ್ರೆಸ್ಗೆಲ್ಲ ಹೃದಯದಲ್ಲಿ ರಾಮ. ಖಂಡಿತ. ಏನು ಯಾರಾಸಿ ನಮ್ದೆಲ್ಲರೂ ಅಷ್ಟೇ. ಯಾವ ಧರ್ಮದಲ್ಲಿ ನೀವು ಬೇರೆ ಇದ್ದ ಸಮಾಜನ ದೋಷಣೆ ಮಾಡ್ಬೇಕು ಅಂತ ಯಾವ ಧರ್ಮದಲ್ಲಿ? ಹಿಂದೂ ಧರ್ಮದಲ್ಲಿ ಇದೆಯಾ, ಕ್ರೈಸ್ತ ಧರ್ಮದಲ್ಲಿ ಇದೆಯಾ, ಇಸ್ಲಾಂ ಧರ್ಮದಲ್ಲಿ ಇದೆಯಾ, ಸಿಖ್ ಧರ್ಮದಲ್ಲಿ ಇದೆಯಾ?
ಅವ್ರೇನಪ್ಪ ಅಂದ್ರೆ ಹಿಂದೂಗಳು ನಾವು ಮುಂದು, ನಮ್ದಿಲ್ಲ. ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ಸಿಖ್ರು ನಾವೆಲ್ಲ ಒಂದು. ಇಷ್ಟೇ ನಮ್ಗೆ ಹೋಗ್ಬೇಕು. ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಕ್ಲಿಯರ್ ಸರ್, ರಾಮ ಮಂದಿರ ಅಯೋಧ್ಯೆಯಲ್ಲಿ ಕಟ್ಟಬೇಕು ಅನ್ನೋ ಪೂರ್ತಿ ಕ್ಲಿಯರ್. We are totally with the verdict. We are totally with the temple. We are totally with the secular outlook of this country.